Hello everyone, welcome to my class. In association with New Alliance Commerce College, I today taking the part economics, second PU economics ಏನಿದೆ ಅದರಲ್ಲಿ ಮೈಕ್ರೋ ಎಕನಾಮಿಕ್ಸ್ ಇನ್ ದಟ್ ಐ ಆಮ್ ಟೇಕಿಂಗ್ ದ ಪಾರ್ಟ್ ಮೈಕ್ರೋ ಎಕನಾಮಿಕ್ಸ್. ಸೊ ಆ ಮೈಕ್ರೋ ಎಕನಾಮಿಕ್ಸಲ್ಲಿ ಟುಡೇ ಐ ಆಮ್ ಗೋಯಿಂಗ್ ಟು take up the classes regarding introduction to microeconomics, that is chapter 1. So ಫಸ್ಟ್ ಚಾಪ್ಟರ್ನ ನಾನು ಮಾಡೋಕ್ಕಿದ್ದು ಮಾಡ್ತೀನಿ. ಸೊ ಬಿಫೋರ್ ಚಾಪ್ಟರ್ ಸ್ಟಾರ್ಟ್ ಆಗಿ ಮಾಡೋಕ್ಕಿಂತ ಮುಂಚೆ, ಸೊ ದರ್ ಎಕನಾಮಿಕ್ಸ್ ಆಸ್ ಬ್ರಾಡ್ಲಿ ಕ್ಲಾಸಿಫೈಡ್ ಇನ್ ಟು ಟೂ ಕ್ಯಾಟಗರೀಸ್. ಎಕನಾಮಿಕ್ಸ್ನ ಎರಡು ವಿಧವಾಗಿ ಗ್ರೂಪ್ ಮಾಡಿದ್ದಾರೆ. ಒಂದು ಮೈಕ್ರೋ ಎಕನಾಮಿಕ್ಸ್, ಅನದರ್ ಒನ್ ಇಸ್ ಮ್ಯಾಕ್ರೋ ಎಕನಾಮಿಕ್ಸ್. ಮೈಕ್ರೋ ಎಕನಾಮಿಕ್ಸ್ ಅಂತಂದರೆ ಮೈಕ್ರೋ ದ ವರ್ಡ್ ನೀವು ಅಲ್ಲೇ ಗೊತ್ತಾಗುತ್ತೆ, ಸ್ಮಾಲ್ ಅಂತ ಕರಿತೀವಿ. ಸೊ ಮ್ಯಾಕ್ರೋ ಇಸ್ ವಾಸ್ಟ್ ಅಂತ. ಸೊ ಮೈಕ್ರೋ ಇಸ್ ಸ್ಮಾಲ್. ಎಕನಾಮಿಕ್ಸಲ್ಲಿ ನೀವು ನೋಡ್ಬೋದು ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಯಾವ್ಯಾವು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಸೊ ಆ ಆ್ಯಕ್ಟಿವಿಟೀಸ್ ಬೇಸ್ನ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ. ಸೊ ಐ ಆಮ್ ದ ಕನ್ಸ್ಯೂಮರ್ ಈಸ್ ಮೈಕ್ರೋ. ಸೊ ಈಸ್ ಎ ಪ್ರಾಡಕ್ಟ್ ಈಸ್ ಎ ಮೈಕ್ರೋ, ಪ್ರೈಸ್ ಈಸ್ ಎ micro. So micro is nothing small contents. We are studying micro. So whereas economy anta ನಾವು ಬಂದಾಗ ಎರಡು ಇಂಪಾರ್ಟೆಂಟ್. ಮೈಕ್ರೋ ಇಸ್ ಆಲ್ಸೋ ಇಂಪಾರ್ಟೆಂಟ್ ಆ್ಯಸ್ ವೆಲ್ ಆಸ್ ಮ್ಯಾಕ್ರೋ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಮೈಕ್ರೋ ಇದ್ರೇ ಮ್ಯಾಕ್ರೋ ಮಾಡೋಕ್ಕಾದ. ಸೊ ಮೈಕ್ರೋ ಟೇಕಿಂಗ್ ಇಂಪಾರ್ಟೆನ್ಸ್ ಲೈಕ್ ದಟ್. ವಿತೌಟ್ ಮೈಕ್ರೋ ದೇರ್ ಇಸ್ ನೋ ಮ್ಯಾಕ್ರೋ ಅಂತಲೇ ಹೇಳ್ಬೋದು. ಓಕೆ, ವಿಲ್ ಸ್ಟಾರ್ಟ್ ದ ಸಬ್ಜೆಕ್ಟ್ ಯೋ ಟಾಪಿಕ್ ಚಾಪ್ಟರ್. ದ ಫಸ್ಟ್ ಚಾಪ್ಟರ್ ಏನೇನಿದೆ ಅನ್ನೋದು ನೋಡೋಣ. ರೂಟ್ ಮ್ಯಾಪ್ ಏನೇನಿದೆ. ದ ಫಸ್ಟ್ ಚಾಪ್ಟರ್ ಈಸ್ ಫಸ್ಟ್ ಕಂಟೆಂಟ್ ಬಂದು ಸಿಂಪಲ್ ಎಕನಾಮಿ. ಸಿಂಪಲ್ ಎಕನಾಮಿ ಅಂದರೆ ಎಕನಾಮಿ ಒಂದು ಸಿಂಪಲ್, ಒಬ್ಬ ವ್ಯಕ್ತಿಗೆ ಯಾವ ರೀತಿ ಇರುತ್ತೆ, ಒಬ್ಬ ಪ್ರೊಫೆಷನ್ಗೆ ಯಾವ ರೀತಿ ಇರುತ್ತೆ, ವಾಟ್ ಇಸ್ ದೇರ್ ಎಕನಾಮಿ. ಆ್ಯಸ್ ಅ ಇಂಡಿವಿಜುವಲ್ ನಮಗೂ ಎಕನಾಮಿ ಇದೆ, ಬಿಕಾಸ್ ನಮ್ಮದು ಇನ್ಕಮ್ ಇರುತ್ತೆ, ನಮ್ಮದೇ ಆದ ಎಕ್ಸ್ಪೆಂಡಿಚರ್ಸು ನಮಗಿರುತ್ತೆ. ಸೊ ಹೇಗೆ ನಾವು ಎಕನಾಮಿಯಿಂದ ದುಡ್ಡು ತೊಗೋತೀವಿ ಮತ್ತು ದುಡ್ಡನ್ನು ಮತ್ತೆ ಅಲ್ಲಿಗೆ ಹಾಕ್ತೀವಿ ಅನ್ನೋದು ಹೇಳುವಂಥದ್ದು. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎಕನಾಮಿ. ಸೊ ಎಕನಾಮಿ ರೈಸಸ್, ಏನಕ್ಕೆ ಎಕನಾಮಿ ರೈಸ್ ಆಯಿತು, ಅಲ್ಲಿ ಪ್ರಾಬ್ಲಮ್ಸ್ಗಳೇನು, ನಮಗೆಲ್ಲ ಪ್ರಾಡಕ್ಟ್ಸ್ಗಳು ಸಿಗುತ್ತಾ, ಕೆಲವೊಂದು ಪ್ರಾಡಕ್ಟ್ಸ್ ಸಿಗೋಲ್ಲ, ಕೆಲವೊಂದು ನಾವು ತರಿಸ್ಕೋಬೇಕು. ಸೊ ವಾಟ್ ಆರ್ ದಿ ಪ್ರಾಬ್ಲಮ್ಸ್, ಏನೆಲ್ಲ ಆಗ್ತಿರೋ ಪ್ರಾಬ್ಲಮ್ಸ್ಗಳನ್ನ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎನ್ ಎಕನಾಮಿ ಅಂತ ಕರಿತೀವಿ. ದ ನೆಕ್ಸ್ಟ್ ಥರ್ಡ್ ಕಂಟೆಂಟ್ ಆಫ್ ದಿಸ್ ಚಾಪ್ಟರ್ ಇಸ್ ಆರ್ಗನೈಸೇಷನ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟೀಸ್. ಸೊ ಆರ್ಗನೈಸೇಷನ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂತಂದರೆ ವಾಟ್ ಟೈಪ್ ಆಫ್ ಆರ್ಗನೈಸೇಷನ್ ಬಿಲಾಂಗ್ಸ್ ಟು. ನೀವು ನೋಡುವ ಟೈಪ್ಸ್ ಆಫ್ ಆರ್ಗನೈಸೇಷನ್ ಬಿಸ್ನೆಸ್ ಸ್ಟಡೀಸ್ ಲಾಸ್ಟಲ್ಲಿ ನೀವು ನೋಡಿದಾಗ ಸೋಲ್ ಪ್ರೊಪ್ರೈಟರ್ಶಿಪ್, ಪಾರ್ಟ್ನರ್ಶಿಪ್, ಕಂಪ್ನಿ ಅಂತ ನೋಡಿದ್ರೆ, ಸೊ ನಮ್ಮಲ್ಲಿ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗೆ ಯಾವ ಥರ ಆರ್ಗನೈಸೇಷನ್ ಇದೆ, ನಮ್ಮ ಗೌರ್ಮೆಂಟ್ ಕಂಟ್ರೋಲ್ ಮಾಡ್ತಾರಾ ಇಲ್ಲ ಪ್ರೈವೇಟ್ ಅವ್ರು ಕಂಟ್ರೋಲ್ ಮಾಡ್ತಾರಾ, ನಮ್ಮನ್ನ ನೋಡೋದನ್ನ ಆರ್ಗನೈಸೇಷನ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂತ ಕರಿತೀವಿ. ಸೊ ಅದರಲ್ಲಿ ಸಬ್ ಕಂಟೆಂಟ್ ಆಗಿ ಸೆಂಟ್ರಲಿ ಪ್ಲ್ಯಾನ್ಡ್ ಎಕನಾಮಿ ಮತ್ತು ನಿಮಗೆ ಮಾರ್ಕೆಟ್ ಎಕನಾಮಿನ ಸ್ಟಡಿ ಮಾಡ್ತೀರಾ. ನೆಕ್ಸ್ಟ್ ಅನದರ್ ಕಾಂಪೊನೆಂಟ್ ಇಸ್ ಪಾಸಿಟಿವ್ ಆ್ಯಂಡ್ ನಾರ್ಮೇಟಿವ್ ಎಕನಾಮಿಕ್ಸ್. ಎಕನಾಮಿಕ್ಸ್ನ ಇನ್ನೊಂದು ರೀತಿಯಲ್ಲಿ ಗುಂಪು ಮಾಡಿದ್ದಾರೆ. ದೇ ಗ್ರೂಪ್ಡ್ ಇನ್ ಟು ಪಾಸಿಟಿವ್ ಆ್ಯಂಡ್ ನಾರ್ಮೇಟಿವ್ ಎಕನಾಮಿಕ್ಸ್. ದಿಸ್ ಈಸ್ ಅಬೌಟ್ ದ ವಾಟ್ ಯು ವಾಂಟ್ ಟು ಸ್ಟಡಿ, ಏನು ಹೇಳುತ್ತೆ, ಏನು ಸೊಲ್ಯೂಷನ್ಸ್ಗಳೇನು, ಅದ್ರ ಬಗ್ಗೆ ನಾವು ಪಾಸಿಟಿವ್ ಮತ್ತು ನಾರ್ಮೇಟಿವ್ ಎಕನಾಮಿಕ್ಸ್ ಅಂತ ಬರ್ತೀವಿ. ಮತ್ತು ಲಾಸ್ಟ್ ಕಂಟೆಂಟ್ ಮೈಕ್ರೋ ಎಕನಾಮಿಕ್ಸ್ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಮಧ್ಯೆ ಡಿಫ್ರೆನ್ಸಸ್ ಏನು ಅಂತ ಲಾಸ್ಟಲ್ಲಿ ನಾವು ನೋಡ್ತೀವಿ. ದಿಸ್ ಆರ್ ದ ರೂಟ್ ಮ್ಯಾಪ್ ಆಫ್ ದ particular first chapter of this microeconomics. Okay, we'll start with first content, that is simple economy. So one thing, simple economy ಹೇಳೋಕ್ಕಿಂತ just like introduction ಥರನೇ ಇರುತ್ತೆ ಇದು. ಸೊ ಪೀಪಲ್ ಇನ್ ದ ಸೊಸೈಟಿ ಏನಿದ್ದಾರೆ, ಮೆನಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇನ್ ದರ್ ಎವ್ರಿಡೇ ಲೈಫ್. ಜನಗಳು ಪ್ರತಿದಿನ ಸೊಸೈಟಿಲಿ ಎಲ್ಲ ಥರ ಗೂಡ್ಸು ಸರ್ವಿಸಸ್ ಬೇಕಾಗುತ್ತೆ. ಯಾವ್ಯಾವ ಥರ ಗೂಡ್ಸ್ ಬೇಕಾಗುತ್ತೆ, ಲೈಕ್ ಫುಡ್, ಕ್ಲಾತಿಂಗ್, ಶೆಲ್ಟರ್, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್, ರೋಡ್ಸ್, ರೈಲ್ವೇಸ್, ಪೋಸ್ಟಲ್ ಸರ್ವಿಸಸ್, ಎಲ್ಲ ಥರ ಸರ್ವಿಸ್. ಅದ್ರ ಜೊತೆಗೆ ಟೀಚರ್ಸ್, ಡಾಕ್ಟರ್ಸ್ ಇವೆಲ್ಲ ಬೇಕು. ಸೊ ಇನ್ಫ್ಯಾಕ್ಟ್ ದ ಲಿಸ್ಟ್ ಆಫ್ ಗೂಡ್ಸ್ ಆ್ಯಂಡ್ ದಟ್ ಎನಿ ಇಂಡಿವಿಜುವಲ್ ನೀಡ್ಸ್ ಸೋ ಲಾರ್ಜ್. ಎಲ್ಲ ಥರ ಬೇಕು. ಯಾಕೆಂದರೆ ಡೈಲಿ ಟೀಚರ್ಸ್ ಬೇಕು, ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಬೇಕು, ಫುಡ್ ಬೇಕು, ಹೊರಗಡೆಯಿಂದ ಫುಡ್ ತರ್ತೀವಿ, ಬಟ್ಟೆಗಳು ಹೊರಗಡೆ ತರ್ತೀರಾ. ಸೊ ಸಮಥಿಂಗ್ ಲೈಕ್ ದಟ್ ಎಲ್ಲ ಲಾರ್ಜ್ ನೀಡ್ಸ್ ನಮಗಿದೆ. ಸೊ ಈ ಇಂಡಿವಿಜುವಲ್ಸ್ ಬಿಗ್ಯಾನ್ ವಿತ್ ಎಲ್ಲ ನೀಡ್ಸ್ಗಳು ಇದ್ದಾಗ ಅವನು ತನಿಗೆ ಬೇಕಾದ ಎಲ್ಲನೂ ಅವನೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳೋಕ್ಕಲ್ಲ. ಸೊ ಈ ಡಿಪೆಂಡೆಂಟ್ ಆನ್ ಅದರ್ಸ್. ಸೊ ಆ ಡಿಪೆಂಡೆಂಟ್ ಆಗಿರ್ತಾರೆ. ಸೊ ಹೊರಗಡೆ ಯೂಸ್ ಮಾಡ್ತಾರೆ. ಸೊ ಇದು ದಿಸ್ ಇಸ್ ವಾಟ್ ಯು ನೀಡ್ ಮೋರ್ ಥಿಂಗ್ಸ್, ಬಟ್ ಕನ್ಸಂಪ್ಷನ್ ಈಸ್ ಮೋರ್ ಫ್ರಮ್ ಹೊರಗಡೆಯಿಂದ ನಾವು ಜಾಸ್ತಿ ತೊಗೊತಾ ಇರೋದ್ರಿಂದ ನಾವು ಹೊರಗಡೆ ಮೇಲೆ ಜಾಸ್ತಿ ಡಿಪೆಂಡೆಂಟ್ ಆಗಿರ್ತೀವಿ. ಸೊ ಅದೇ ರೀತಿ ಒಬ್ಬೊಬ್ರದ್ದು ಎಕನಾಮಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ಇಲ್ಲಿ 3 ಎಕ್ಸಾಂಪಲ್ಸ್ನ ನೀವು ತೊಗೊಂಡಿದ್ದೀವಿ. ಒಂದು ಎ ಫ್ಯಾಮಿಲಿ ಫಾರ್ಮ್,
ಅಂದರೆ ಬೇಸಾಯ ಮಾಡೋದು, ಒಬ್ಬ ವೀವರ್, ಒಬ್ಬ ಬಟ್ಟೆ ನೇಕಾರನ ಅಂತ ಇದು ಮಾಡಿದ್ರೆ, ಇನ್ನೊಂದು ಟೀಚರ್. ಸೊ ಈ 3 ಎಕ್ಸಾಂಪಲ್ ಇಟ್ಕೊಂಡು ನಿಮ್ಗೆ ಯಾವ ರೀತಿ ಒಬ್ಬ ಎಕನಾಮಿಕ್ ಫ್ಯಾಮಿಲಿ ಫಾರ್ಮ್ದು ಎಕನಾಮಿ ಹೇಗಿರುತ್ತೆ, ವೇವರ್ದು ಎಕನಾಮಿ ಹೆಂಗಿರುತ್ತೆ, ಮತ್ತು ಟೀಚರ್ದು ಎಕನಾಮಿ ಹೇಗಿರುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಫ್ಯಾಮಿಲಿ ಫಾರ್ಮ್. ಸೊ ಅವನ ಹತ್ರ ಲ್ಯಾಂಡ್ ಇರುತ್ತೆ, ಎಸ್ ಓನ್ ಲ್ಯಾಂಡ್, ಗ್ರೈನ್ಸ್ ತೊಗೊತಾನೆ, ಫಾರ್ಮ್ ಮಾಡಿ ಇಂಪ್ಲಿಮೆಂಟ್ಸ್ ಇರುತ್ತೆ, ಮೇ ಬಿ ಪೇರ್ ಆಫ್ ಬುಲ್ಲಕ್ಸ್ ಎತ್ತುಗಳಿರುತ್ತೆ, ಲೇಬಲ್ಸ್ ಇರುತ್ತೆ. ಸೊ ದಿಸ್ ಈಸ್ ವಾಟ್ ಈ ಹ್ಯಾವಿಂಗ್. ಅದೇ ವೇವರ್ ಹತ್ರ ಏನಿರುತ್ತೆ ಅಂದರೆ ಅವನ ಹತ್ರ ಹತ್ತಿ, ಕಾಟನ್, ಯಾನ್ ಅವೆಲ್ಲ ಇರುತ್ತೆ. ಸೊ ಬಟ್ಟೆ ನೇಯ್ಕೆ ಅವೆಲ್ಲ ಬೇಕಾಗುತ್ತೆ. ಒಬ್ಬ ಟೀಚರ್, ಇವೆರಡು ಕಂಪೇರ್ ಮಾಡಿದಾಗ ಟೀಚರ್ಗೆ ಒಂದು ಸ್ಕಿಲ್ ಬೇಕು, ಲೋಕಲ್ ಸ್ಕಿಲ್ ಎಜುಕೇಷನಿಂದ ಬಂದಿರುತ್ತೆ ಅದು. ಸೊ ಈ ನೀಡ್ ದಟ್ ಸಮ್ ಅದರ್ ಸೊಸೈಟಿ ಮೇ ನಾಟ್ ಹ್ಯಾವ್ ರಿಸೋರ್ಸಸ್ ಎಕ್ಸೆಪ್ಟಿಂಗ್ ಲೇಬರ್ ಸರ್ವಿಸಸ್. ಇದಿರುತ್ತೆ. ಸೊ ಇಷ್ಟು 3 ಎಕನಾಮಿ ಯಾವ ರೀತಿ ಇರುತ್ತೆ ಅಂತ ಅಂದರೆ, ಒಬ್ಬ ಫ್ಯಾಮಿಲಿ ಫಾರ್ಮ್ ಏನು ಪ್ರೊಡ್ಯೂಸ್ ಮಾಡ್ತಾನೆ, ಕಾರ್ನ್, ನಮಗೆ ಬೇಕಾದ ಅಕ್ಕಿ, ನಮ್ಗೆ ತಿನ್ನೋಕೆ ಏನು ಬೇಕು, ಒಬ್ಬ ಬೇಸಾಯಗಾರ ಅಗ್ರಿಕಲ್ಚರ್ಸ್ಟ್ ಏನು ಮಾಡ್ತಾರೆ ಎಲ್ಲ ಇದು ಮಾಡ್ತಾನೆ. ಸೊ ಯೂಸ್ ಪಾರ್ಟ್ ಆಫ್ ಅವನೇನು ಯೂಸ್ ಮಾಡ್ತಾನೆ, ಕನ್ಸಂಪ್ಷನ್ ಪರ್ಪಸ್, ಯೂಸ್ ಪಾರ್ಟ್ ಆಫ್ ಪ್ರೊಡ್ಯೂಸ್ ಫಾರ್ ಕನ್ಸಂಪ್ಷನ್ ಪರ್ಪಸ್ ಆ್ಯಂಡ್ ಪ್ರೊಕ್ಯೂರಿಂಗ್ ಕ್ಲೋತಿಂಗ್, ಅದನ್ನು ಮಾರಿ, ತಾನು ಬೆಳೆದಿರೋ ಬೆಳೆನ ಮಾರಿ ಅದನ್ನು ಏನೇನಕ್ಕೆ ಯೂಸ್ ಮಾಡ್ತಾನೆ ಅಂತ ಅಂದರೆ, ಅವನು ಕ್ಲಾತಿಂಗ್, ಹೌಸಿಂಗ್, ಅವನು ಬೇರೆ ಬೇರೆ ಖರ್ಚಿರುತ್ತೆ, ಅದಕ್ಕೆ ಯೂಸ್ ಮಾಡ್ತಾನೆ. ಅದೇ ರೀತಿ ವೇವರ್, ಅವನು ಮಾಡಿರೋ ಒಂದು ಬಟ್ಟೆ ಏನು ನೇದಿರ್ತಾನೆ ಅದು ಬಟ್ಟೆನ ಮಾರಿಬಿಟ್ಟು ಸೇಮ್ ಅದೇ ರೀತಿ ಬೇರೆದನ್ನ ಕೊಂಡ್ಕೊಳಕ್ಕೆ ಹೋಗುತ್ತೆ. ಒಬ್ಬ ಟೀಚರ್ ಕೂಡ ತನ್ನ ಟೀಚಿಂಗಿಂದ ಹಣನ ಸಂಪಾದನೆ ಮಾಡಿ ಬೇರೆ ಗೂಡ್ಸ್ಗಳನ್ನೆಲ್ಲ ಇದು ಮಾಡ್ತಾರೆ. ಸೊ ಲೇಬರ್ ಅದೇ ರೀತಿ, ಕೊನೆಗೆ ನಾವು ತೊಗೊಂಡಾಗ ಲೇಬರು ಅದೇ ರೀತಿ ಏನಾಗುತ್ತೆ, ತಾನು ಏನು ಕೆಲಸ ಮಾಡ್ತಾನೆ ಅಲ್ಲೇ ಕೆಲಸ ಮಾಡಿ ಆ ಬಂದಿರೋ ದುಡ್ಡಿಂದ ಬೇರೆ ವಸ್ತುಗಳನ್ನೆಲ್ಲ ಪರ್ಚೇಸ್ ಮಾಡ್ತಾರೆ. ಸೊ ಈ ಥರ ಎಕನಾಮಿ, ಸಿಂಪಲ್ ಎಕನಾಮಿನ ನಾವು ನೋಡ್ತಾ ಹೋಗ್ತೀವಿ. ಸೊ ಸಿಂಪಲ್ ಎಕನಾಮಿ ಅಂತ ಅಂದಾಗ ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ಎಕನಾಮಿ, ಒಬ್ಬ ಒಂದು ಕಡೆ ದುಡಿತಾರೆ, ಒಬ್ಬ ಇನ್ನೊಂದು ಕಡೆ ಏನು ಮಾಡ್ತಾರೆ ಅದನ್ನು, ಇದು 2 ಪಾರ್ಟೀಸ್ ಬರ್ತವೆ, ಒಬ್ಬ ಮ್ಯಾನುಫ್ಯಾಕ್ಚರ್, ಒಂದು ಹೌಸ್ ಹೋಲ್ಡ್ ಅಂತ. ಸೊ ನಾವೇ ಸರ್ವಿಸ್ ಮಾಡ್ತೀವಿ, ಮತ್ತು ಆ ಸರ್ವಿಸ್ನ ನಾವು ನಮಗೆ ಬೇಕಾದ ಅಗತ್ಯ ನೀಡ್ಸ್ಗಳೇನಿದೆ ಆ ಗೂಡ್ಸ್ಗಳನ್ನ ಇದಾಗುತ್ತೆ. ಸೊ ಒಂದು ಕ್ವಶನ್ ರೈಸ್ ಆಗುತ್ತೆ ಇಲ್ಲಿ, ಸಿಂಪಲ್ ಎಕನಾಮಿಲಿ ನೀಡ್ಸ್ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿದೆಯಾ, ಅದು ನನಗೆಲ್ಲ ವಸ್ತುಗಳು ಸಿಗ್ತಿದೆಯಾ ಇಲ್ವೋ ಅದು. ಸೊ ಆ ಅಡ್ರೆಸ್ ಮಾಡ್ತಾ ಇರೋದೇ ನೆಕ್ಸ್ಟ್ ಟಾಪಿಕ್ಕು, ದಟ್ ಈಸ್ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕನಾಮಿ. ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎಕನಾಮಿನ ನಾವು ಈಗ ಸ್ಟಡಿ ಮಾಡೋಣ. ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎಕನಾಮಿಲಿ ಹೇಳಬೇಕು ಅಂತ ಅಂದಾಗ, ದೇರ್ ಆರ್ ಮೇಜರ್ಲಿ 3 ಎಕನಾಮಿಕ್ ಆ್ಯಕ್ಟಿವಿಟೀಸ್ ಒಂದು ಲೈಫಲ್ಲಿ ಬರುತ್ತೆ. ಒಂದು ಪ್ರೊಡಕ್ಷನ್, ಆ್ಯಂಡ್ ಎನದರ್ ಒನ್ ಈಸ್ ಎಕ್ಸ್ಚೇಂಜ್, ಅನದರ್ ಒನ್ ಈಸ್ ಕನ್ಸಂಪ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. 3 ಥರ ಆ್ಯಕ್ಟಿವಿಟಿ, ಒನ್ ಈಸ್ ಪ್ರೊಡಕ್ಷನ್, ಎಕ್ಸ್ಚೇಂಜ್, ಅನದರ್ ಒನ್ ಈಸ್ ಕನ್ಸಂಪ್ಷನ್. 3 ಥರ ನಾವು ಆ್ಯಕ್ಟಿವಿಟೀಸ್ನ ಇಲ್ಲಿ ನೋಡ್ತೀವಿ. ನೋಡಿ ಇಲ್ಲಿ ಪ್ರೊಡಕ್ಷನ್, ಎಕ್ಸ್ಚೇಂಜ್ ಆ್ಯಂಡ್ ಕನ್ಸಂಪ್ಷನ್. ಈ 3 ಇಲ್ಲ, ಪ್ರೊಡಕ್ಷನ್ ಪ್ರೊಡ್ಯೂಸ್ ಮಾಡ್ತಾರೆ, ಅದು ಒಬ್ಬರು ದುಡ್ಡು ಕೊಟ್ಟು ಎಕ್ಸ್ಚೇಂಜ್ ಮಾಡ್ತಾರೆ, ಅದು ಎಕ್ಸ್ಚೇಂಜ್ ಮಾಡಿರೋದನ್ನ ಕನ್ಸಂಪ್ಷನ್ ಮಾಡ್ತಾರೆ. ಸೊ ಯಾವುದೇ ದೇಶದ್ದು ಎಕನಾಮಿ ನಡೆಯೋದೆ ಈ 3 ಬೇಸಿಸ್ ಪಾಯಿಂಟ್ಸ್ ಮೇಲೆ ನಡೆಯುವಂಥದ್ದು. ಸೊ ಇನ್ ದ ಕೋರ್ಸ್ ಆಫ್ ಎಕನಾಮಿಕ್ ಆಕ್ಟಿವಿಟೀಸ್ ಎವ್ರಿ ಸೊಸೈಟಿ ಹ್ಯಾಸ್ ಟು ಫೇಸ್ ಸ್ಕೇರ್ಸಿಟಿ. ಮೇಜರ್ ಪ್ರಾಬ್ಲಮ್ ಏನು ನೋಡಿ ಇಲ್ಲಿ, ಸ್ಕೇರ್ಸಿಟಿ. ನಮ್ಮ ಹತ್ರ ಪ್ರೊಡಕ್ಷನ್ ಅಷ್ಟು ಆಗ್ತಿದೆಯಾ, ನನಗೆ ಎಷ್ಟು ಇದು ಬೇಕು, ಡೈಲಿ ಐ ನೀಡ್ ಆಫ್ ಲಾಟ್ ಆಫ್ ಥಿಂಗ್ಸ್ ನನಗೆ ಬೇಕಾಗಿರುತ್ತೆ. ಸೊ ಕೆಲವೊಂದು ಪ್ರೊಡಕ್ಷನ್ ಆಗಲ್ಲ, ಸ್ಕೇರ್ಸಿಟಿ ಆಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಅದೆಲ್ಲ ಸ್ಕೇರ್ಸಿಟಿ. ಆ ಸ್ಕೇರ್ಸಿಟಿ ನಮಗೆ ಸ್ಟಾರ್ಟ್ ಆದಾಗ ದಟ್ ಗಿವ್ ರೈಸ್ ಟು ಪ್ರಾಬ್ಲಮ್ಸ್ ಆಫ್ ಚಾಯ್ಸ್. ಆ ಪ್ರಾಬ್ಲಮ್ನ ನಮಗೆ ಸಿಗಲ್ಲ, ನಾನು ಅದೇ ತೊಗೋಬೇಕು, ಯಾಕೆಂದರೆ ಇಲ್ಲ, ದಿಸ್ ಇಸ್ ಅ ವೆರಿ ಸ್ಕೇರ್ಸಿಟಿ, ಅದು ಸಿಗಲ್ಲ. ಈಗ ಒಂದು ಊರಲ್ಲಿ ಒಂದೇ ಬಾವಿ ಇದೆ ಸ್ಕೇರ್ಸಿಟಿ ಅಂತ ಅಂದರೆ ನಾವು ಬೇರೆ ಕಡೆ ಹೋಗೋ ಚಾನ್ಸಸ್ ಇಲ್ಲ, ಅಲ್ಲೇ ಹೋಗಬೇಕು, ಅಲ್ಲೇ ತೊಗೋಬೇಕು. ಸ್ಕೇರ್ಸಿಟಿ ಅಂದರೆ ಕಡಿಮೆ ಬಳಕೆ ಮಾಡಬೇಕು. ಸೊ ದಟ್ಸ್ ವಾಟ್ ಆ್ಯಕ್ಚುಲಿ. ಸೊ ಅದಕ್ಕೊಂದು ಪಿಕ್ಚರ್ ತೋರಿಸ್ತೀನಿ ನೋಡಿ ಇಲ್ಲಿ, ಒಂದು ಸ್ಕೇರ್ಸಿಟಿ ಬಗ್ಗೆ. ಸೊ ಸ್ಕೇರ್ಸಿಟಿ ಅಂತಂದರೆ ದ ರಿಸೋರ್ಸಸ್ ವಾಟ್ ವಿ ಹ್ಯಾವಿಂಗ್ ಈಸ್ ವೆರಿ ಲಿಮಿಟೆಡ್. ನಮಗೆ ರಿಸೋರ್ಸಸ್, ಸ್ಕೇರ್ಸಿಟಿ ಅಂದರೆ ಕೊರತೆಗಳಿರುತ್ತೆ, ತುಂಬ ಕಡಿಮೆ ಇರುತ್ತೆ. ರಿಸೋರ್ಸಸ್ ಯಾವುದಾದ್ರು ಹೇಳಿ ನೋಡಿ ಇಲ್ಲಿ, ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಎಂಟರ್ಪ್ರಿನರ್ಶಿಪ್, ಇವೆಲ್ಲ ರಿಸೋರ್ಸಸ್ಸು. ಬಟ್ ನನ್ನ ನೆಸೆಸಿಟಿ, ನನ್ನ ಅನ್ಲಿಮಿಟೆಡ್ ವಾಂಟ್ಸ್, ಹ್ಯೂಮನ್ ವಾಂಟ್ಸ್ ನೋಡಿ ಇಲ್ಲಿ, ಫುಡ್, ಕ್ಲಾತಿಂಗ್, ಶೆಲ್ಟರ್, ಸೆಕ್ಯೂರಿಟಿ, ಕಂಫರ್ಟ್, ಮೆಡಿಸಿನ್, ಜ್ಯುವೆಲ್ರಿ, ಅಫೆಕ್ಷನ್, ಟ್ರಾನ್ಸ್ಪೋರ್ಟೇಷನ್, ಗುಡ್ ಹೆಲ್ತ್, ಚಿಲ್ಡ್ರನ್, ವೆರೈಟಿ ಇನ್ ಡಯಟ್, ನಾಲೆಡ್ಜ್, ಕನ್ವೀನಿಯನ್ಸ್, ರೆಕಗ್ನಿಷನ್, ಟ್ರಾವೆಲ್, ವಿಸ್ಡಮ್, ರಿಕ್ರಿಯೇಷನ್, ಕಂಟ್ರೋಲ್. ಸೊ ನನ್ನ ವಾಂಟ್ಸ್, ಹ್ಯೂಮನ್ ವಾಂಟ್ಸ್ ಏನಿದೆ ದಟ್ ಇಸ್ ಟೋಟಲಿ ಅನ್ಲಿಮಿಟೆಡ್, ಬಟ್ ರಿಸೋರ್ಸಸ್ ಆರ್ ಲಿಮಿಟೆಡ್. ಸೊ ನಾನು ಈ ರಿಸೋರ್ಸಸ್ನ ಯೂಸ್ ಮಾಡಿಕೊಂಡು ಇದು ಯಾವಾಗಲೂ ಇದನ್ನು ಫುಲ್ಫಿಲ್ ಮಾಡ್ಕೋಬೇಕಾಗುತ್ತೆ. ಸೊ ನನಗೆ ಈ ರಿಸೋರ್ಸಸ್ ಇಲ್ಲ ಅಂತ ಅಂದರೆ ದಿ ವಾಂಟ್ಸ್ನ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಆಗ ದಟ್ ಈಸ್ ಬಿಕಮ್ ಪ್ರಾಬ್ಲಮ್ ಆಫ್ ಚಾಯ್ಸ್. ನನಗೇನಾಗುತ್ತೆ, ಅದು
ಚಾಯ್ಸ್ನ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡುತ್ತೆ. ದಟ್ಸ್ ವಾಟ್ ದ ಸ್ಕೇರ್ಸ್ ರಿಸೋರ್ಸಸ್ ಆಫ್ ಎಕನಾಮಿ ಹ್ಯಾವ್ ಕಾಂಪಿಟಿಂಗ್ ಯೂಸೇಜಸ್. ಕಾಂಪಿಟೇಷನಲ್ಲಿ ಯೂಸ್ ಮಾಡಬೇಕು, ಯಾಕಂದರೆ ಸುಮ್ಮನೆ ಸಿಕ್ಕಿದೆ. ಈಗ ನಮ್ಮ ಪೆಟ್ರೋಲ್ನ ಕಾಂಪಿಟೇಷನ್ ಸ್ಕೇರ್ಸಿಟಿನೇ ಇದೆ ನಮ್ಮ ದೇಶದಲ್ಲಿ, ಬಿಕಾಸ್ ವಿ ಆರ್ ಇಂಪೋರ್ಟಿಂಗ್ ಫ್ರಮ್, ಬಟ್ ನಮ್ಮಲ್ಲಿ ಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ. ಬಟ್ ಅದನ್ನು ಕಾಂಪಿಟಿಂಗ್ ಯೂಸೇಜಲ್ಲಿ ಅದನ್ನ ನಾವು ಮಾಡ್ತೀವಿ. ಸೊ ಇನ್ ಆರ್ಡರ್ ಟು ಎವರಿ ಸೊಸೈಟಿ ಹ್ಯಾಸ್ ಟು ಡಿಸೈಡ್ ಆನ್ ಹೌ ಟು ಯೂಸ್ ಸ್ಕೇರ್ಸ್ ರಿಸೋರ್ಸಸ್. ಎಲ್ಲ ದೇಶದವರು ತಮ್ಮ ಇಲ್ಲಿರೋ ರಿಸೋರ್ಸಸ್ನ ಯಾವ ರೀತಿ ಇದು ಮಾಡಬೇಕು ಅನ್ನೋದನ್ನ ನೋಡಬೇಕಾಗತ್ತೆ. ಸೊ ಈ ರಿಸೋರ್ಸನ್ನು ಮೂರು ನೋಡಿ ಇಲ್ಲಿ ಹೇಳ್ತಾ ಇದೆ, ಲಿಮಿಟೆಡ್ ಸ್ಕೇರ್ಸ್ ರಿಸೋರ್ಸಸ್, ಅನ್ಲಿಮಿಟೆಡ್ ವಾಂಟ್ಸ್ ಆ್ಯಂಡ್ ನೀಡ್ಸ್. ದ ಎಕನಾಮಿಕ್ ಪ್ರಾಬ್ಲಮ್ ಈಗ ಮಿಸ್ ಮ್ಯಾಚ್ ಆಗುತ್ತೆ. ಎರಡೂ ನನ್ನ ಹತ್ರ ವಾಂಟ್ಸ್ ಇರುತ್ತೆ, ಅನ್ಲಿಮಿಟೆಡ್ ರಿಸೋರ್ಸಸ್ ಇದ್ದಾಗ ನೀವು ವಾಂಟ್ಸ್ನ ಈಸಿಯಾಗಿ ಫುಲ್ಫಿಲ್ ಮಾಡೋದು. ಬಟ್ ಬೇರೆ ಲಿಮಿಟೆಡ್ ರಿಸೋರ್ಸಸ್ ಇದ್ದಾಗ ನಮಗೆ ಮಿಸ್ ಮ್ಯಾಚ್ ಪ್ರಾಬ್ಲಮ್ ಆಗುತ್ತೆ. ದೆನ್ ಇಟ್ ಕ್ರಿಯೇಟೆಡ್ ದ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎಕನಾಮಿ. ಓಕೆ, ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎಕನಾಮಿ ಅಂತ ಬಂದಾಗ ಮೂರು ಸೆಂಟ್ರಲ್ ಪ್ರಾಬ್ಲಮ್ಸ್ನ ನಾವು ನೋಡ್ತೀವಿ. ಒನ್ ಈಸ್ ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ whom ಟು ಪ್ರೊಡ್ಯೂಸ್. ದೀಸ್ ಆರ್ ದ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆ್ಯನ್ ಎಕನಾಮಿ. ಮೂರು ಪ್ರಾಬ್ಲಮ್ಸ್ನ ನಾವು ನೋಡ್ತೀವಿ. ಒನ್ ಇಸ್ ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ whom ಟು ಪ್ರೊಡ್ಯೂಸ್. ಸೊ ಒನ್ ಬೈ ಒನ್ ನಾವು ನೋಡೋಣ. ವಾಟ್ ಟು ಪ್ರೊಡ್ಯೂಸ್. ಸೊ ವಾಟ್ ಈಸ್ ಪ್ರೊಡ್ಯೂಸ್ ಆ್ಯಂಡ್ ಇನ್ ವಾಟ್ ಕ್ವಾಂಟಿಟೀಸ್. ಸೊ ಎವರಿ ನೋಡಿ ಡಿಸೈಡ್ ಮಾಡ್ತಾರೆ ನನ್ನ ದೇಶಕ್ಕೆ ಏನು ಬೇಕು, ಯಾವ್ದ್ರ ಅವಶ್ಯಕತೆ ಜಾಸ್ತಿ ಇದೆ ಅದನ್ನು ನಾವು ಪ್ರೊಡ್ಯೂಸ್ ಮಾಡಬೇಕಾದ್ರೆ ಎಷ್ಟು ಗಾತ್ರದಲ್ಲಿ, ಎಷ್ಟು ಕ್ವಾಂಟಿಟೀಸ್ ಇಲ್ಲ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ನಾವು ನೋಡಬೇಕಾಗತ್ತೆ. ಸೊ ಮೊದಲನೇದು ನೋಡಿ, ಇಲ್ಲಿ ಸುಮಾರು ಡಿಸೈಡ್ ಮಾಡಬೇಕು. ಡಿಸಿಷನ್ ಇಸ್ ವೆರಿ ಇಂಪಾರ್ಟೆಂಟ್ ಇಯರ್. ವೆದರ್ ಟು ಪ್ರೊಡ್ಯೂಸ್ ಮೋರ್ ಫುಡ್, ಕ್ಲಾತಿಂಗ್, ಹೌಸಿಂಗ್ ಆರ್ ಹ್ಯಾವ್ ಟು ಮೋರ್ ಲಕ್ಸುರಿ ಗುಡ್ಸ್. ನಮ್ಮ ಇಂಡಿಯಾ ದೇಶಕ್ಕೆ ಫುಡ್ಡು ಕ್ಲಾತಿಂಗ್ ಜಾಸ್ತಿ ಬೇಕಾಗುತ್ತೆ. ಲಕ್ಸುರಿ ಗುಡ್ಸ್ನ ತೊಗೊಳ್ಳೋಷ್ಟು ನಮ್ಮ ಇಂಡಿಯನ್ಸ್ ಎಲ್ಲರೂ ಕೇಪಬಲ್ ಇರೋಲ್ಲ. ಸೊ ಆಗ ನಾವು ಯಾವುದಕ್ಕೆ ಪ್ರಯಾರಿಟಿ ಕೊಡ್ತೀವಿ ಅಂದರೆ ಫುಡ್ಡು, ಕ್ಲಾತಿಂಗು, ಹೌಸಿಂಗ್, ಅದಕ್ಕೆ ಪ್ರಯಾರಿಟಿ ಕೊಡ್ತೀವಿ. ನೆಕ್ಸ್ಟ್ ಇನ್ನೊಂದು ಆಪ್ಷನ್ಸ್ ನಾವು ತೊಗೊಂಡಾಗ ವೆದರ್ ಟು ಹ್ಯಾವ್ ಮೋರ್ ಅಗ್ರಿಕಲ್ಚರ್ ಗುಡ್ಸ್, ಹ್ಯಾವ್ ಇಂಡಸ್ಟ್ರಿಯಲ್ ಫುಡ್ಸ್. ಸೊ ಇಂಡಿಯಾ ಇಸ್ ಎ ಪಾಪ್ಯುಲೇಟೆಡ್ ಕಂಟ್ರಿ. ಫುಡ್ ಈಸ್ ಮೇನ್ ಎಸೆನ್ಷಿಯಲ್ ಆಫ್ ಎವ್ರಿ ಒನ್. ಸೊ ಅದಕ್ಕೇನು ಹೇಳ್ತಾ ಇದ್ದೀವಿ ನಾವು, ಸೊ ಅಗ್ರಿಕಲ್ಚರ್ ಗೂಡ್ಸ್ನ ನಾವು ಎಸೆನ್ಷಿಯಲ್ಸ್ಗಳನ್ನ ಇದು ಮಾಡ್ತಾಯಿದ್ವಿ. ದ್ಯಾನ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ಗಿಂತ ಅಗ್ರಿಕಲ್ಚರ್ ಗೂಡ್ಸ್ಗೆ ಇಂಡಿಯಾ ಪ್ರಿಫರ್ ಮಾಡುತ್ತೆ. ವೆದರ್ ಟು ಯೂಸ್ ಮೋರ್ ರಿಸೋರ್ಸಸ್ ಇನ್ ಎಜುಕೇಷನ್ ಆ್ಯಂಡ್ ಹೆಲ್ತ್ ಆರ್ ಟು ಯೂಸ್ ಮೋರ್ ರಿಸೋರ್ಸಸ್ ಇನ್ ಬಿಲ್ಡಿಂಗ್ ಮಿಲಿಟರಿ ಸರ್ವಿಸಸ್. ಆ್ಯಸ್ ಲೈಕ್ ಇಂಡಿಯಾ ವಿ ಹ್ಯಾವ್ ನೈಬರ್, ಸಮ್ ಆಫ್ ದ ಅದರ್ ಕಂಟ್ರೀಸ್ ವಿ ಹ್ಯಾವ್ ರೈವಲ್ರಿ. ಎರಡಕ್ಕೂ ಪ್ರಯಾರಿಟಿ ಕೊಡಬೇಕಾಗುತ್ತೆ ನಾವು, ಎಜುಕೇಷನ್ ಮತ್ತು ಹೆಲ್ತ್ಗೂ ಕೊಡಬೇಕಾಗುತ್ತೆ ಆ್ಯಸ್ ಎ ಪಾಪ್ಯುಲೇಟೆಡ್ ಕಂಟ್ರಿ. ಆ್ಯಂಡ್ ಮಿಲಿಟರಿ ಸರ್ವಿಸಸ್ ವಿ ಹ್ಯಾವ್ ಫೇಸ್ ವಿತ್ ಲಾಟ್ ಆಫ್ ವಾರ್ಸ್ ಆ್ಯಂಡ್ ಆಗಿರೋದ್ರಿಂದ ಮಿಲಿಟರಿ ಸರ್ವಿಸಸ್ಗೂ ಪ್ರಯಾರಿಟಿ ಕೊಡಬೇಕಾದ್ರೆ ಎರಡೂ ಬ್ಯಾಲೆನ್ಸ್ ಮಾಡಬೇಕು ಆ್ಯಸ್ ಲೈಕ್ ಇಂಡಿಯಾ ಕಂಟ್ರಿಗಳು. ಸೊ ಇದ್ರಲ್ಲಿ ಚೂಸ್ ಮಾಡಬೇಕು ದಟ್ ಈಸ್ ವಾಟ್ ಟು ಪ್ರೊಡ್ಯೂಸ್ ಅನ್ನೋದನ್ನ ಇದನ್ನೇ ಹೇಳ್ತಾ ಇರೋದು ನಾನು. ವೆದರ್ ಟು ಹ್ಯಾವ್ ಬೇಸಿಕ್ ಎಜುಕೇಷನ್ ಆರ್ ಮೋರ್ ಆಫ್ ಹೈಯರ್ ಎಜುಕೇಷನ್. ರೈಟ್ ನಾವು ಇಂಡಿಯಾದಲ್ಲಿ ರೈಟ್ ಟು ಎಜುಕೇಷನ್ ಆ್ಯಕ್ಟಲ್ಲಿ 14 ಇಯರ್ಸ್ವರೆಗೂ ಎಲ್ಲ ಚೈಲ್ಡು ಎಜುಕೇಷನ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಬೇಸಿಕ್ ಎಜುಕೇಷನ್ಗೆ ಇಂಡಿಯಾ ಪ್ರಯಾರಿಟಿ ತುಂಬ ಕೊಟ್ಟಿದ್ದಾರೆ. ವೆದರ್ ಟು ಹ್ಯಾವ್ ಕನ್ಸಂಪ್ಷನ್ ಗುಡ್ಸ್, ಹ್ಯಾವ್ ಇನ್ವೆಸ್ಟ್ಮೆಂಟ್ ಲೈಕ್ ಮೆಷಿನ್ ಆರ್ ಬೂಸ್ಟ್ ಪ್ರೊಡಕ್ಷನ್ ಕನ್ಸಂಪ್ಷನ್ ವಿಚ್ ವಿಲ್ ಬೂಸ್ಟ್ ಪ್ರೊಡಕ್ಷನ್. ಅದೇ ಕನ್ಸಂಪ್ಷನ್ ಆಫ್ ಗೂಡ್ಸ್ ನಾವು ಮಾಡೋದು, ಆದರೆ ಇನ್ವೆಸ್ಟ್ಮೆಂಟ್ ಮಾಡಿ ಮಿಷಿನ್ ಮಾಡಿ ನಾವೇ ಇದು ಮಾಡೋವಂಥದ್ದು, ಹೊರಗಡೆಯಿಂದ ತರ್ಸ್ ಮಾರೋದ ಇಲ್ಲ ನಾವೇ ಅದನ್ನ ಪ್ರೊಡ್ಯೂಸ್ ಮಾಡೋದ. ಒಂದು ಸೆಕೆಂಡ್ ಇನ್ವೆಸ್ಟ್ಮೆಂಟ್ ನಮ್ಮ ಹತ್ರ ಇರೋಲ್ಲ. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಡಿಸೈಡ್ ಮಾಡಬೇಕಾಗತ್ತೆ. ದೀಸ್ ಆರ್ ಡಿಸೈಡಿಂಗ್ ಫ್ಯಾಕ್ಟರ್ಸ್ ಅಂತ ನಾನಿಲ್ಲಿ ಹೇಳ್ತೀನಿ. ದಟ್ ಈಸ್ ವಾಟ್ ಟು ಪ್ರೊಡ್ಯೂಸ್ ಅಂತ. ಸೊ ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್, ದಟ್ ಈಸ್ ವಾಟ್ ಹೌ ಟು ಪ್ರೊಡ್ಯೂಸ್. ದಟ್ ಈಸ್ ಹೌ ಆರ್ ದೀಸ್ ಗೂಡ್ಸ್ ಪ್ರೊಡ್ಯೂಸ್. ಹೇಗೆ ಇದನ್ನು ಪ್ರೊಡ್ಯೂಸ್ ಮಾಡೋದು. ಸೊ ಒನ್ ಥಿಂಗ್ ನಾನು ಕ್ಲಿಯರ್ ಮಾಡಿಬಿಡ್ತೀನಿ. ಸೊ ವಾಟ್ ಟು ಪ್ರೊಡ್ಯೂಸ್ ಅಂದಾಗ ನಮ್ಮ ದೇಶಕ್ಕೆ ಏನು ನೆಸೆಸಿಟಿ ಇದೆ, ಎಕನಾಮಿ ಏನು ಬಯಸುತ್ತೆ ಅದನ್ನು ವಿ ಹ್ಯಾವ್ ಟು ಪ್ರೊಡ್ಯೂಸ್. ವೇರ್ ಆಸ್ ಹೌ ಟು ಪ್ರೊಡ್ಯೂಸ್ ಅಂದಾಗ ಡಿಪೆಂಡ್ಸ್ ಆನ್ ಎಕನಾಮಿಕ್ ಕಂಡೀಷನ್ ಆಫ್ ದ ನೇಷನ್. ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡ್ತೀವಿ. ಎವರಿ ಸೊಸೈಟಿ ಹ್ಯಾಸ್ ಟು ಡಿಸೈಡ್ ಹೌ ಮಚ್ ಆಫ್ ದೀಸ್ ವಿಚ್ ರಿಸೋರ್ಸಸ್ ಯೂಸ್ ಇನ್ ಪ್ರೊಡಕ್ಷನ್ ಆಫ್ ಈಚ್ ಡಿಫರೆಂಟ್ ಆಫ್ ದ ಗೂಡ್ಸ್ ಆ್ಯಂಡ್ ಡಿಫ್ರೆಂಟ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ದಟ್ ವಾಟ್ ನಮ್ಮಲ್ಲಿ ಎಷ್ಟು ರಿಸೋರ್ಸಸ್ ಇದೆ ಅದೆಲ್ಲ ಬರುತ್ತೆ. ಸೊ ಒನ್ಸ್ ಅಗೇನ್ ನಾನು ಹೇಳ್ತಾ ಇದ್ದೀನಿ, ಇಂಡಿಯಾಗೆ ಆ್ಯಸ್ ಇದು ನೋಡಿದಾಗ ಯು ಆರ್ ಡೆವಲಪಿಂಗ್ ನೇಷನ್. ಸೊ ಇನ್ವೆಸ್ಟ್ಮೆಂಟ್ ಬಂದಾಗ ನಾವು ಒಂದು ಸ್ವಲ್ಪ ಹಿಂದೆ ಆಗ್ತೀವಿ. ಯಾಕಂದರೆ ಬಿಕಾಸ್ ಇಂಡಿಯಾ ಆ್ಯಸ್ ನಾಟ್ ಎ ಕ್ಯಾಪಿಟಲ್ ಇನ್ಸೆಂಟಿವ್ ನೇಷನ್ಸ್. ನಮ್ಮದು ಎರಡು ಥರ ನೇಷನ್ಸ್ಗಳನ್ನ ನೋಡ್ತೀವಿ. ಒಂದು ಕ್ಯಾಪಿಟಲ್ ಇಂಟೆನ್ಸಿವ್, ಇನ್ನೊಂದು ಲೇಬರ್ ಇಂಟೆನ್ಸಿವ್ ಅಂತ ನಾವು ನೋಡ್ತೀವಿ. ಅಂದರೆ ಇಂಡಿಯಾ ಪಾಪ್ಯುಲೇಟೆಡ್ ಕಂಟ್ರಿ ಆಗಿರೋದ್ರಿಂದ ಲೇಬರ್ ಸಿಗ್ತಾರೆ, ಬಟ್ ನಾವು ಬಂಡವಾಳ ಹಾಕೋಷ್ಟು ನಮ್ಗೆ ದುಡ್ಡು ಇರೋಲ್ಲ. ಸೊ ಇನ್ವೆಸ್ಟ್ಮೆಂಟ್ ದುಡ್ಡಿದ್ದಾಗ ನಾವು ಹೊಸ ಟೆಕ್ನಾಲಜಿ ಯೂಸ್ ಮಾಡ್ಬೋದು, ಎಲ್ಲ ಯೂಸ್ ಮಾಡ್ಬೋದು. ಆಗ ಟೆಕ್ನಾಲಜಿ ಯೂಸ್ ಮಾಡಿದಾಗ ನಮಗೆ ದುಡ್ಡು ಬೇಕಾಗತ್ತೆ, ಬಟ್ ಆ ದುಡ್ಡು ಇರೋಲ್ಲ. ಬಟ್ ಲೇಬರ್ ಇದ್ದಾರೆ, ಅವ್ರನ್ನ ಇಟ್ಕೊಂಡು ನಾವು ಯೂಸ್ ಮಾಡಬೇಕತ್ತೆ. ಸೊ ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ ಇಲ್ಲಿ. ಲೇಬರ್ ಇಂಟೆನ್ಸಿವ್ ಹೆಂಗಿರುತ್ತೆ ಮತ್ತು ಕ್ಯಾಪಿಟಲ್ ಇಂಟೆನ್ಸಿಟಿ ಹೆಂಗಿರುತ್ತೆ ಅಂತ. ಲೇಬರ್ ಇಂಟೆನ್ಸಿವ್ ಅಂದರೆ ರಿಲೈಸ್ ಯೂಸಿಂಗ್ ಲೇಬರ್. ನೋಡಿ ಲೇಬರ್ನ ಯೂಸ್ ಮಾಡಿ
ಏನೋ ಒಂದು ಅಗ್ರಿಕಲ್ಚರ್ಸ್ ಇದು ಮಾಡ್ತಾರೆ. ಬಟ್ ಪ್ರೊಡಕ್ಷನ್ ಕ್ಯಾಪಿಟಲ್ ಬಂಡವಾಳ ದುಡ್ಡು ಇಟ್ಕೊಂಡು ಹೊಸದು ಇನ್ವೆಸ್ಟ್ಮೆಂಟ್ ದೊಡ್ಡ ದೊಡ್ಡ ಮಿಷನರಿ ಥರ ಅಂಥದ್ದು ಆ ಥರ ಮಾಡ್ತಾರೆ. ಸೊ ನಮ್ಮ ಹೇಗೆ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದನ್ನ ಡಿಪೆಂಡ್ಸ್ ಆನ್ ಯುವರ್ ಕ್ಯಾಪಿಟಲ್ ನೇಚರ್, ಕ್ಯಾಪಿಟಲ್ ಇಂಟೆನ್ಸಿಟಿ ಹೇಗಿದೆ ದೇಶದಲ್ಲಿ ಅದನ್ನು ನೋಡಿಕೊಂಡು ಅದ್ರ ಬಗ್ಗೆ ಡಿಸೈಡ್ ಮಾಡಬೇಕಾದ್ರೆ ದಟ್ ಈಸ್ ವಾಟ್ ಹೌ ಟು ಪ್ರೊಡ್ಯೂಸ್ ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಈಸ್ ಫಾರ್ whom to these goods are produced, very important. ದಿಸ್ ಇಸ್ ಒನ್ ಕೈಂಡ್ ಆಫ್ ಇದನ್ನೇನಂತ ಕರಿತೀವಿ ನಾವು ಡಿಸ್ಟ್ರಿಬ್ಯೂಷನ್. ನಾವು ಹೇಳ್ತೀವಿ ನಮ್ಮ ದೇಶಕ್ಕೆ ಏನು ಬೇಕು ಅಂತ ಹೌ ಟು ಪ್ರೊಡ್ಯೂಸ್, ವಾಟ್ ಟು ಪ್ರೊಡ್ಯೂಸಲ್ಲಿ ನೋಡ್ತೀವಿ. ಹೌ ಟು ಪ್ರೊಡ್ಯೂಸಲ್ಲಿ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ನಾವು ಅದನ್ನು ನೋಡ್ತೀವಿ. ಸೊ ಯಾರಿಗೋಸ್ಕರ ಮಾಡ್ತೀವಿ ಅನ್ನೋದು. ಸೊ ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್, ಕೆಲವೊಂದು ಪ್ರೊಡಕ್ಷನ್ ಆಗ್ತೀವಿ ಫ್ರೀಯಾಗೆಲ್ಲ ಕೊಡ್ತಾರೆ, ಅದು ಜನಕ್ಕೆ ತಲುಪ್ತಿದೆಯೋ ಇಲ್ವೋ ಅನ್ನೋದು. ದಟ್ಸ್ ವಾಟ್ ಇಂಪಾರ್ಟೆಂಟ್. ಹೂ ಗೆಟ್ಸ್ ಹೌ ಮಚ್ ಆ್ಯಂಡ್ ಗೂಡ್ಸ್ ದಟ್ ಆರ್ ಪ್ರೊಡ್ಯೂಸ್ಡ್ ಇನ್ ಎಕನಾಮಿ, ಯಾರು ಜಾಸ್ತಿ ತೊಗೋತಾರೆ, ಯಾರಿಗೆ ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಡಿಸ್ಟ್ರಿಬ್ಯೂಷನ್, ಹೌ ಶುಡ್ ದ ಪ್ರೊಡ್ಯೂಸ್ ಆಫ್ ದ ಎಕನಾಮಿ ಬಿ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ಇಂಡಿವಿಜುವಲ್ ಎಕನಾಮಿ, ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗ್ತಿದೆ ಅದನ್ನೇ ಹೇಳಿದೆ ನಾನು. ಫಾರ್ whom ಟು ಪ್ರೊಡ್ಯೂಸ್ ಅಂದರೆ ಇಟ್ಸ್ ಅ ಪ್ರಾಬ್ಲಮ್ ಆಫ್ ಡಿಸ್ಟ್ರಿಬ್ಯೂಷನ್. ಹೂ ಗೆಟ್ಸ್ ಮೋರ್, ಹೂ ಗೆಟ್ಸ್ ಲೆಸ್, whether not to ensure a minimum amount of consumption for everyone in the economy. So that's what ಒಂದು ನೀವು ನೋಡಿರ್ಬೋದು ಕೆಲವೊಂದು ಇರುತ್ತೆ. ವೆದರ್ ಎಲಿಮೆಂಟ್ರಿ ಎಜುಕೇಷನ್ ಮತ್ತು ಬೇಸಿಕ್ ಹೆಲ್ತ್ ಸರ್ವಿಸ್ ಫ್ರೀಯಾಗಿ ಕೊಡ್ತಾರೆ ನಮ್ಮ ದೇಶದಲ್ಲಿ, ಕರೆಕ್ಟ್ ಅಲ್ವಾ? ಸೊ ಬಿಕಾಸ್ ಎಲ್ಲರೂ ತೊಗೊಳ್ಳಿ, ಫೆಸಿಲಿಟೇಟ್ ಮಾಡಿಕೊಳ್ಳಿ ಅಂತ. ಎಸ್ಪೆಷಲಿ ಇನ್ಕಮ್ ಲೆವೆಲ್ ಕಡಿಮೆ ಇರೋರಿಗೆ ಅದನ್ನು ನಾವು ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಸೊ ದಿಸ್ ಈಸ್ ವಾಟ್ ಆ್ಯಕ್ಚುಲಿ ಇವೆಲ್ಲ ನಾವು ನೋಡಿದಾಗ ಅದಕ್ಕೆ ತಲುಪ್ತಿದೆಯಾ, ಅವ್ರಿಗೆ ತಲುಪ್ತಾ ಇಲ್ವಾ, ಸರ್ಕಾರ ಕೊಡೋ ಬೆನಿಫಿಟ್ಸ್ ತಲುಪ್ತಾ ಇದೆಯಾ, ಮ್ಯಾನುಫ್ಯಾಕ್ಚರ್ ಆಗಿರೋದು ಇದಾಗ್ತಿದೆಯಾ. ಸೊ ದಿಸ್ ಇಸ್ ಆಲ್ ಕನ್ಸರ್ನ್ ಅಬೌಟ್ ಫಾರ್ whom ಟು ಪ್ರೊಡ್ಯೂಸ್. ಆ ಥರದವ್ರು ಕನ್ಸರ್ನ್ ಪೀಪಲ್ ಇಲ್ಲ ಅಂದರೆ ಮ್ಯಾನುಫ್ಯಾಕ್ಚರ್ ಇದಲ್ಲ. ಆ ಥರದವ್ರು ಇದ್ದರೆ ಮ್ಯಾನುಫ್ಯಾಕ್ಚರ್ ಮಾಡಿ ಅದು ಪ್ರೊಡ್ಯೂಸ್ ಮಾಡಿ ಆ ಸರ್ವಿಸ್ನ ಅಥವಾ ಪ್ರಾಡಕ್ಟ್ನ ತಲುಪಿಸಿದ್ರೆ ದಟ್ ಈಸ್ ಅ ಪ್ರಾಬ್ಲಮ್ ಗೆಟ್ ರಿಸಲ್ವ್. ಆ ದಟ್ ಈಸ್ ಎ ಒನ್ಸ್ ಅಗೇನ್ ಪ್ರಾಬ್ಲಮ್ ಇನ್ ಇಂಡಿಯಾ. ನಿಮಗೆ ಗೊತ್ತಿರೋ ಪ್ರಕಾರ ಇಂಡಿಯಾದಲ್ಲೂ ಒಬ್ಬ ವ್ಯಕ್ತಿಗೆ ತನಗೆ ತಲುಪಬೇಕಾದ ಒಂದು ಏನು ಬೆನಿಫಿಟ್ ತಲುಪ್ತೋ ಇಲ್ಲೋ ಅನ್ನೋದು ಒನ್ಸ್ ಅಗೇನ್ ಪ್ರಾಬ್ಲಮ್ ಇಲ್ಲಿ ಆಗ್ತಾ ಹೋಗುತ್ತೆ. ಸೊ ಐ ಕನ್ಕ್ಲೂಡ್ ದಿಸ್. ನೋಡಿ, ನಿಮ್ಮ ಸೆಂಟ್ರಲ್ ಪ್ರಾಬ್ಲಮ್ಸ್ನ ನಾನು ಹೇಳೋಕ್ಕೆ ಶುರು ಮಾಡಿದಾಗ ಒಂದು ರಿಸೋರ್ಸಸ್ ಪ್ರಾಬ್ಲಮ್ ಇದೆ, ಅಲೋಕೇಶನ್ ಆಫ್ ರಿಸೋರ್ಸಸ್. ನಮ್ಮಲ್ಲಿ ರಿಸೋರ್ಸಸ್ ಮೊದಲೇ ಲಿಮಿಟೆಡ್ ಆಗಿರುತ್ತೆ, ಅದನ್ನ ಕರೆಕ್ಟಾಗಿ ಇದು ಮಾಡಬೇಕು. ಅದನ್ನ ಎಫಿಷಿಯೆಂಟ್ ಯೂಸ್ ಆ್ಯಂಡ್ ಫುಲ್ಲರ್ ಯುಟಿಲೈಸ್ ಆಫ್ ರಿಸೋರ್ಸಸ್ನ ನಾವು ನೋಡ್ತೀವಿ. ಸೊ ಎಕನಾಮಿಕ್ ಡೆವಲಪ್ಮೆಂಟ್ ಆರ್ ಗ್ರೋತ್ನು ಕೂಡ ನೋಡ್ತೀವಿ. ಸೊ ಅಲೋಕೇಶನ್ ಮಾಡಬೇಕಾದ ರಿಸೋರ್ಸಸ್ನ ನಮಗಾಗೋ 3 ಪ್ರಾಬ್ಲಮ್ಮು: ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್ ಮತ್ತು ಫಾರ್ whom ಟು ಪ್ರೊಡ್ಯೂಸ್. ಸೊ ದೀಸ್ ಆರ್ ದ ಪ್ರಾಬ್ಲಮ್ಸ್ ದಟ್ಸ್ ಕಮ್ಸ್ ಅಂಡರ್ ಎಕನಾಮಿ. ದಟ್ ಈಸ್ ದ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎಕನಾಮಿ ಅಂತಲೂ ಕರಿತೀವಿ, ಮತ್ತು ಇದನ್ನ ಬೇಸಿಕ್ ಪ್ರಾಬ್ಲಮ್ಸ್ ಆಫ್ ಎಕನಾಮಿ ಅಂತ ನಾವು ಕರಿತೀವಿ. ಸೊ ಅಲೋಕೇಶನ್ ಆಫ್ ರಿಸೋರ್ಸಸ್ಸಲ್ಲಿ ಮತ್ತೆ ಇನ್ನೊಂದು ಕಾನ್ಸೆಪ್ಟನ್ನ ನಾನು ಓದೋಕ್ಕೆ ಶುರು ಮಾಡ್ತೀನಿ. ಯಾಕೆಂದರೆ ನೀವು ಆಲ್ರೆಡಿ ನಾನು ಹೇಳಿದೆ, ದೇರ್ ಇಸ್ ಎ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್. ನಮ್ಮ ದೇಶದಲ್ಲಿ ರಿಸೋರ್ಸಸ್ ಏನಿದೆ ಅದು ಸ್ಕೇರ್ಸಿಟಿ ಇದೆ. ಸೊ ಯಾವಾಗಲೂ ಇಂಡಿಯಾ ಅಂತ ನೇಷನ್ ತೊಗೊಂಡಾಗ ರಿಸೋರ್ಸಸ್ ನಾವು ಕೆಲವೊಂದು ಹೊರಗಡೆಯಿಂದ ತರಿಸ್ತೀವಿ. ವಿ ಪೇಯಿಂಗ್ ಲಾಟ್ ಆಫ್ ಮನಿ, ಟ್ರಾನ್ಸ್ಪೋರ್ಟೇಷನ್ ಎಲ್ಲ, ಕೆಲವೊಂದಕ್ಕೆ ಜಾಸ್ತಿ ಟ್ಯಾಕ್ಸ್ ಕಟ್ತೀವಿ. ಸೊ ಸಮಥಿಂಗ್ ಲೈಕ್ ದಟ್. ಸೊ ಆ ರಿಸೋರ್ಸಸ್ ಸ್ಕೇರ್ಸಿಟಿ ಇರೋದ್ರಿಂದ ಆಗುತ್ತೆ. ಸೊ ಅದನ್ನೇ ಹೇಳ್ತಾ ಇರೋದು. ಆ್ಯಂಡ್ ಅಲೋಕೇಶನ್ ಆಫ್ ದ ಸ್ಕೇರ್ಸ್ ರಿಸೋರ್ಸಸ್ ಆಫ್ ಆನ್ ಎಕನಾಮಿ ಗಿವ್ ರೈಸಸ್ ಟು ಪರ್ಟಿಕ್ಯುಲರ್ ಕಾಂಬಿನೇಷನ್ ಆಫ್ ಡಿಫ್ರೆಂಟ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ನಿಮಗೆ ಒಟ್ಟು ಪ್ರೊಡ್ಯೂಸ್ ಮಾಡಿದಾಗ ನಾವು ಇದು ಹೇಳಿದಾಗ ನಾನು 2 ಆಪ್ಷನ್ ಕೊಟ್ಟೆ. ನಾವು ವೆದರ್ ಫುಡ್ಡು, ಕ್ಲಾತಿಂಗ್ಗೆ ಇಂಪಾರ್ಟೆನ್ಸ್ ಕೊಡೋದು, ಆರ್ ಎಲ್ಸ್ ಲಕ್ಸುರಿ ಗೂಡ್ಸ್ಗೆ ಇಂಪಾರ್ಟೆನ್ಸ್ ಕೊಡೋದು ಅಂತ. ಸೊ ಡಿಪೆಂಡ್ಸ್ ಆನ್ ಎಕನಾಮಿ. ನಮ್ಮ ದೇಶಕ್ಕೆ ಅವಶ್ಯಕತೆ ಏನಿದೆ ಅದನ್ನೇ, ಇಲ್ಲ ಕಾಂಬಿನೇಷನಲ್ಲಿ ತೊಗೋಬೋದು ನಾವು. ಲಕ್ಸುರಿ ಗೂಡ್ಸು ಸ್ವಲ್ಪ ಇರಲಿ, ನಮಗೆ ಫುಡ್ ಇದು ಇರಲಿ. ಸೊ ಜಾಸ್ತಿ ಬೇಕು ಅಂದರೆ ಫುಡ್ ಇಂದಕ್ಕೆ ಪ್ರಯಾರಿಟಿ ಕೊಡ್ಬೋದು, ಇಲ್ಲಾಂದರೆ ಅದಕ್ಕೆ ಎರಡಕ್ಕೂ ಒತ್ತು ಕೊಡಬೇಕಾದ್ರೆ. ಸೊ ದಟ್ ಕಾಂಬಿನೇಷನ್ ಅದನ್ನೇ ಹೇಳ್ತಾರೆ ನೋಡಿ ಇಲ್ಲಿ. The collection of all possible combination of the goods and services that can be produced from a given amount of resources and a given stock of technological knowledge is called production possibility set of the economy. ಈ ಪ್ರೊಡಕ್ಷನ್ ಪಾಸಿಬಿಲಿಟಿ ಸೆಟ್ನ ನಾವು ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್ ಅಂತಲೂ ಕೂಡ ಇಲ್ಲಿ ಕರಿತೀವಿ. ಸೊ ಇಲ್ಲ ಅದನ್ನೇ ಹೇಳ್ತಾ ಇರೋದು, ಒಂದು ಕಾಂಬಿನೇಷನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಕಾಂಬಿನೇಷನ್. ಫಾರ್ ಎಕ್ಸಾಂಪಲ್, ನೀವೊಂದು ಯಾವುದೋ ಒಂದು ಇಷ್ಟಪಡ್ತೀರಾ, ಹಣ್ಣು ಅಂಗಡಿಗೆ ಹೋಗ್ತೀರಾ. ಸೊ ಅಲ್ಲಿ ಮ್ಯಾಂಗೋನೂ ಇರುತ್ತೆ, ಬನಾನೂ ಇರುತ್ತೆ. ಸೊ ನೀವು ಎರಡನ್ನೂ ತೊಗೋತೀರಾ. ಸೊ ನಿಮ್ಮ ಹತ್ರ ಬಜೆಟ್ ನೋಡ್ಕೋತೀರಾ, ದುಡ್ಡು ಎಷ್ಟಿದೆ ಅಂತ. ನೀವು ಹೇಗೇನು ಮಾಡ್ತೀರಾ, ನಿಮ್ಮ ಬಜೆಟ್ ಮೇಲೆ, ಇಲ್ಲ ನಂಗೆ ಮ್ಯಾಂಗೋ ಎಷ್ಟು ಅಂದರೆ ಫುಲ್ ಮ್ಯಾಂಗೋನ ತೊಗೋತೀರಾ. ನಿಮಗೆ ನೆಸೆಸಿಟಿ, ಇಲ್ಲಿ ಇಷ್ಟ ಅನ್ನೋದು ಬರೋಲ್ಲ. ಇಲ್ಲಿ ನೆಸೆಸಿಟಿ ಏನಿದೆ, ಬನಾನಾ ಇಸ್ ನೆಸೆಸಿಟಿ, ಮ್ಯಾಂಗೋ ಇಸ್ ನೆಸೆಸಿಟಿ ಅನ್ನೋದನ್ನು ನೋಡಿಕೊಂಡು ತೊಗೋತೀರಾ. ಇಲ್ಲ ಎರಡೂ ನೆಸೆಸಿಟಿ ಇದ್ದಾಗ ನೀವೇನು ಮಾಡ್ತೀರಾ, ಕಾಂಬಿನೇಷನ್ ತೊಗೋತೀರಾ. ಯಾವುದಕ್ಕೆ ಪ್ರಯಾರಿಟಿ ಕೊಡ್ತೀರಾ ಅದಕ್ಕೆ ಕೊಡ್ಬೋದು. ಆ ಕಾಂಬಿನೇಷನ್ಸ್ನ ಅದನ್ನ ಹೇಳ್ತಾ ಇರೋದು. ಕಲೆಕ್ಷನ್ ಆಫ್
ಆಲ್ ಪಾಸಿಬಲ್ ಕಾಂಬಿನೇಷನ್ ಆಫ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಎರಡು ಗೂಡ್ಸ್ದು ಎಕ್ಸ್ಪೆಷಲಿ ಫ್ರಮ್ ಗಿವನ್ ಅಮೌಂಟ್ ಆಫ್ ನಮ್ಮಲ್ಲಿರೋ ರಿಸೋರ್ಸನ್ನು ನನ್ನಲ್ಲಿರೋ ದುಡ್ಡಲ್ಲಿ ನಾನು ತೊಗೊಳ್ಳೋವಂಥದ್ದು, ಆ್ಯಂಡ್ ಗಿವನ್ ಸ್ಟಾಕ್ ಆಫ್ ಟೆಕ್ನಾಲಜಿ, ನಂಗೆ ಇರೋ ನಾಲೆಡ್ಜು ಟೆಕ್ನಾಲಜಿಕಲ್ ಅದೇ ಪ್ರೊಡಕ್ಷನ್ ಬಂದಾಗ ಮಾಡೋವಂಥದ್ದು, ಆ ಕಾಂಬಿನೇಷನ್ನ ನಾವು ಏನಂತ ಕರಿತೀವಿ, ಪ್ರೊಡಕ್ಷನ್ ಪಾಸಿಬಿಲಿಟಿ ಸೆಟ್ ಅಂತ ನಾವು ಇಲ್ಲಿ ಕರಿತೀವಿ. ಸೊ ಒಂದು ಎಕ್ಸಾಂಪಲ್ ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಕನ್ಸಿಡರ್ ಅನ್ ಎಕ್ಸಾಂಪಲ್ ಆಫ್ ಎನ್ ಎಕನಾಮಿ ಪ್ರೊಡ್ಯೂಸ್ ಕಾರ್ನ್ ಆ್ಯಂಡ್ ಕಾಟನ್. ಕಾರ್ನ್ ಅನ್ನೋದು ಫುಡ್ಗೆ ಸಂಬಂಧಪಟ್ಟಿರೋದು, ದಟ್ ಇಸ್ ಜೋಳ ಅಂತ ನಾವೇನು ಕರಿತೀವಿ, ದಟ್ ಇಸ್ ಕಾರ್ನ್. ನಾನು ಇಲ್ಲಿ ಬೇಕಾದ್ರೆ ನೀವು ವೀಟ್ ಅಂತ ತೊಗೋಬೋದು, ಅಲ್ಲ ರೈಸ್ ಅಂತ ನಾವು ತೊಗೋಬೋದು. ಇಲ್ಲಿ ಕಾಟನ್ ಅಂದರೆ ಬಟ್ಟೆ ಎರಡರಲ್ಲಿ ಇಂಪಾರ್ಟೆನ್ಸ್ ಯಾವ ರೀತಿ ಜಾಸ್ತಿ ಅದು ಕೊಡ್ತೀರಾ ಅನ್ನೋದು. ಸೊ ಕಾಂಬಿನೇಷನ್ ಹಿಂಗೆ ಆಗುತ್ತೆ ನೋಡಿ. ಇಲ್ಲಿ ನನ್ನಲ್ಲಿರೋ ರಿಸೋರ್ಸಸ್ ಒಳಗೆ ನಾನು ಮ್ಯಾನುಫ್ಯಾಕ್ಚರ್ ಮಾಡಬೇಕು, ವೆದರ್ ಕಾಟನ್, ಇಲ್ಲ ಒಂದೇ ಮ್ಯಾನುಫ್ಯಾಕ್ಚರ್ ಬರೀ ಕಾರ್ನೇ ಬೇಡ ನನಗೆ, ಬರೀ ಕಾಟನ್ನೇ ಬೇಕು ಅಂತ ಅಂದಾಗ 10 ಕಾಟನ್ ನಾನು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದರೆ ವಿ ನೀಡ್ ಕಾರ್ನ ನಾನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ, ಬಿಕಾಸ್ ಫುಡ್ಡೇ ಇಲ್ಲ, ಬರೀ ಬಟ್ಟೆಗೆ ಆಗುತ್ತೆ. ನೆಕ್ಸ್ಟ್ ಇಲ್ಲ ಒಂದು ಸ್ವಲ್ಪ ಫುಡ್ಗೂ ಪ್ರಯಾರಿಟಿ ಕೊಡೋಣ ಅಂತ ನಾನು ಉಲ್ಟಾ ಬಂದುಬಿಡ್ತೀನಿ ಈ ಆಪ್ಷನ್ಗೆ ಬೆಟರ್. ಯಾಕಂದರೆ ನನಗೆ ಕಾರ್ನ್ ಬೇಕು ಅಂದರೆ 4 ಕಾರ್ನ್ ಬೇಕು ಅಂದರೆ ನಾನು ಕಾಟನ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಆಗಲ್ಲ. ನನಗೆ ಈ ದೇಶ ಏನಾಗಿರುತ್ತೆ, ಬರೀ ಫುಡ್ಡಿಗೆ ಜಾಸ್ತಿ ಪ್ರಯಾರಿಟಿ ಕೊಡುತ್ತೆ. ನೆಕ್ಸ್ಟು ಇಲ್ಲ ಒಂದು ಸ್ವಲ್ಪ ಕಾಟನ್ಗೂ ಪ್ರಯಾರಿಟಿ ಕೊಡೋಣ, ಫುಡ್ಡಿಗಿದ ಒಂಚೂರು ಸ್ಕೇರ್ಸಿಟಿ ಮಾಡ್ಕೊಳ್ಳೋದಲ್ಲ, ಇಷ್ಟೇ ಸಾಕು ಅನ್ನೋದಾದರೆ ಮಾಡ್ಕೋದು. ಆಗ ನಾನು ನಾನು ಫರ್ಗೋ ಮಾಡಿದ್ರೆ ಒಂದು ಕಾರ್ನ ಕ್ವಾಂಟಿಟಿ ಕಡಿಮೆ ಮಾಡ್ಕೊಂಡಾಗ ನಾನು 4 ಕಾಟನ್ನ ಇದು ಮಾಡೋದು. ದಿಸ್ ಈಸ್ ಸಮಥಿಂಗ್ ಲೈಕ್ ದ ಒಂದು ಕಡಿಮೆ ಮಾಡೋದ್ರಿಂದ 4, ದಿಸ್ ಇಸ್ ಮಾರ್ಜಿನಲ್ ಸಿಗೋವಂಥದ್ದು. ಮತ್ತು ಇನ್ನೊಂದು ನನಗೆ ಮಾಡ್ಕೋಬೇಕಂದ್ರೆ 3 ಕಾಟನ್ನ ನಾನು ಕ್ವಾಂಟಿಟಿಲಿ ಮಾಡ್ಕೋಬೋದು. ನಾನು ಇಲ್ಲಿ ಕ್ವಾಂಟಿಫೈ ಮಾಡ್ತಾ ಇರೋದು, ಮೆಷರ್ ಇಸ್ ಅಪ್ರಾಕ್ಸಿಮೇಟ್ ಫಿಗರ್ಸಲ್ಲಿ. ನೆಕ್ಸ್ಟ್ ಇನ್ನೊಂದು ಕಡಿಮೆ ಮಾಡ್ಕೊಂಡಾಗ ನಾನು ಈ ಕಾಂಬಿನೇಷನ್. ಸೊ ಇದರಲ್ಲಿ ನೀವು ಯಾವ ಕಾಂಬಿನೇಷನಾರ ಯೂಸ್ ಮಾಡಿ, ಇಷ್ಟು ಕಾಂಬಿನೇಷನ್ನ ನಾವೇನಂತ ಕರಿತೀವಿ, ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್ ಅಥವಾ ಪ್ರೊಡಕ್ಷನ್ ಪಾಸಿಬಿಲಿಟಿ ಸೆಟ್ ಅಂತ ನಾವು ಕರಿತೀವಿ. ಈ ಥರ ಕಾಂಬಿನೇಷನ್ ನೋಡಿ ಇಲ್ಲಿ ABCDE ಇಷ್ಟು ಕಾಂಬಿನೇಷನ್ಸ್ ನಾವು ಪ್ರೊಡಕ್ಷನ್ ಪಾಸಿಬಿಲಿಟಿ ಸೆಟ್ ಅಂತ ನಾವಿಲ್ಲಿ ಕರಿತೀವಿ. ಓಕೆ, ನೆಕ್ಸ್ಟು ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್ ಅಥವಾ ಇನ್ನೊಂದು ಕರ್ವ್ ಅಂತ ಇರುತ್ತೆ. ಸೊ ಇಲ್ಲಿ ಕರ್ವ್ ಡ್ರಾ ಮಾಡ್ತೀವಿ. ಆ ಇಂದಿನ ಡಯಾಗ್ರಾಮ್ ಏನಿದೆ, ಈ ಡಯಾಗ್ರಾಮ್ ಬೇಸಿಸ್ ಮೇಲೆ ಒಂದು ಕರ್ವ್ನ ಡ್ರಾ ಮಾಡ್ತೀವಿ. ಆ ಕರ್ವ್ನ ನಾವೇನಂತ ಕರಿತೀವಿ, ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್ ಅಥವಾ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಅಂತಲೂ ಕರಿತೀವಿ. ಸೊ ಇಲ್ಲೂ ಕೂಡ ಇಟ್ಸ್ ಅ ಕಾರ್ನ್ ಆ್ಯಂಡ್ ಕಾಟನ್ ಪ್ರೊಡ್ಯೂಸ್ ವೆನ್ ದ ರಿಸೋರ್ಸಸ್ ಎಕನಾಮಿ ಫುಲ್ಲಿ ಯುಟಿಲೈಸ್. ನನ್ನಲ್ಲಿರೋ ರಿಸೋರ್ಸಸ್ನೆಲ್ಲ ಫುಲ್ಲಿ ಯುಟಿಲೈಸ್ ಮಾಡಿ ಕಾಂಬಿನೇಷನ್ನ ಮಾಡೋವಂಥದ್ದನ್ನ ನಾವೆಂತ ಹೇಳ್ತೀವಿ. ಸೊ ಅದನ್ನೇ ಹೇಳ್ತಾ ಇರೋದು, ದ ಕರ್ವ್ ಗಿವ್ಸ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಕಾರ್ನ್ ದಟ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಇನ್ ದ ಎಕನಾಮಿ ಫಾರ್ ಎನಿ ಗಿವನ್ ಅಮೌಂಟ್ ಆಫ್ ಕಾಟನ್ ವೈಸ್ ಅವರ್ಸ. ದ ಕರ್ವ್ ನೋಡಿ ಇಲ್ಲಿ, ಕರ್ವ್ ಈಸ್ ಕಾಲ್ಡ್ ಪ್ರೊಡಕ್ಷನ್ ಪಾಸಿಬಿಲಿಟಿ. ಕರ್ವ್ನ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್ ಅಂತ ಕರಿತೀವಿ. ಆ ಟೇಬಲ್ ಸೆಟ್ನ ಏನಂತ ಕರಿತೀವಿ ಅಂತ ಅಂದರೆ ಪ್ರೊಡಕ್ಷನ್ ಪಾಸಿಬಿಲಿಟಿ ಸೆಟ್ ಅಂತ ನಾವು ಕರಿತೀವಿ. ಓಕೆ, ಸೊ ಕರ್ವ್ ನೋಡಿ ಈ ಥರ ಇರುತ್ತೆ. ಸೊ ABCD ಇಲ್ಲಿ ನೋಡ್ಬೋದು, ಫುಲ್ ಈ ಎ ಕಾಂಬಿನೇಷನ್ ಇದೆ, ಫುಲ್ ಕಾಟನ್ ಇದೆ. ಸೊ ಈ ಕಾಂಬಿನೇಷನ್ ಇದೆ, ಫುಲ್ ಕಾರ್ನ್ ಇದೆ. ಸೊ ಎರಡು ಕಾಂಬಿನೇಷನ್ ನೋಡಿ, ಇಲ್ಲಿ ನೀನು ಕಾರ್ನ ಕಡಿಮೆ ಮಾಡ್ತಾ ಹೋದರೆ ಇಲ್ಲಿ ಕಾಟನ್ನ ಕಡಿಮೆ, ಬಿ ಕಾಂಬಿನೇಷನ್ ಕಾಟನ್ ಕಡಿಮೆ ಆಯಿತು, ಮತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಕಾಟನ್ನ ಕಡಿಮೆ ಆಗ್ತಾ ಹೋದಂಗೆ ಇಲ್ಲಿ ಕಾರ್ನ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ನಿಮಗೆ ಇಲ್ಲಿ ಆಗ್ತಾ ಹೋಗುತ್ತೆ. ದಿಸ್ ಈಸ್ ನಥಿಂಗ್ ಬಟ್ ವಾಟ್, ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್. ಇದನ್ನು ಏನಂತ ಕರಿತೀವಿ ನಾವು ಅಂತಂದರೆ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್ ಅಂತ. ಸೊ ನಾನು ಒಂದು ಅಬ್ಸರ್ವ್ ಮಾಡ್ಬೋದು, ನೀವು ಈ ಟೇಬಲ್ ನೋಡಿದಾಗ ನೀವು ಒಂದು ಅಬ್ಸರ್ವ್ ಮಾಡ್ಬೋದು. ಸೊ ಈ ಟೇಬಲ್ ನೋಡಿದಾಗ ನೀವೊಂದು ಅಬ್ಸರ್ವ್ ಮಾಡ್ಬೋದು. ಏನು ಅಬ್ಸರ್ವ್ ಮಾಡೋದು ಅಂತಂದರೆ, ನಾನು ಒಂದನ್ನು ಪಡ್ಕೋಬೇಕು ಅಂದರೆ ಒಂದನ್ನು ಕಳ್ಕೋಬೇಕಾಗತ್ತೆ, ಕರೆಕ್ಟ್ ಅಲ್ವಾ? ಸೊ ನಾನು ಒಂದು ಕಾಟನ್ನ ಜಾಸ್ತಿ ಮಾಡಬೇಕು ಅಂತಂದರೆ, ಒಂದು ಕಾರ್ನ ಜಾಸ್ತಿ ಮಾಡಬೇಕಂದ್ರೆ ಒಂದು ಕಾಟನ್, ಈಗ ಇನ್ನೊಂದು ಜಾಸ್ತಿ ಮಾಡಬೇಕು ಅಂದರೆ ನಾನು ಇನ್ನು 2 ಕಾಟನ್ನ ಕಳ್ಕೋಬೇಕು. ಸೊ ದಿಸ್ ಈಸ್ ವಾಟ್ ವಿ ಆರ್ ಲೂಸಿಂಗ್, ವಿ ಫರ್ಗೋನ್ ಸಮಥಿಂಗ್ ಫಾರ್ ಗೆಟಿಂಗ್ ಸಮಥಿಂಗ್. ಸೊ ಅದನ್ನು ಸ್ಟಡಿ ಮಾಡೋ ಅಂಥದ್ದು ಏನಂತ ಕರಿತೀವಿ ಇಲ್ಲಿ ಅಂತಂದರೆ ಆಪರ್ಚುನಿಟಿ ಕಾಸ್ಟ್. ಸೊ ಇಲ್ಲಿ ನೋಡಿ ಇಲ್ಲಿ ದಿಸ್ ಫಿಗರ್ ಇಲಿಸ್ಟ್ರೇಟ್ ಮಾಡುತ್ತೆ ನಿಮಗೆ. ಸೊ ಈ ಕಡೆ ಹೋಗೋದಾ, ಈ ಕಡೆ ಹೋಗೋದಾ, ವೆದರ್ ಕಾಟನ್ ವೆದರ್ ಕಾರ್ನ್, ಎರಡು ಕಾಂಬಿನೇಷನ್, ಯಾವ್ದಾದ್ರು ಒಂದು ಕಳ್ಕೋಬೇಕಾದ ನಾನು. ಸೊ ಇಫ್ ಯು ವಾಂಟ್ ಟು ಹ್ಯಾವ್ ಮೋರ್ ಒನ್ ಆಫ್ ದ ಗೂಡ್ಸ್ ವಿಲ್ ಹ್ಯಾವ್ ಲೆಸ್ ಆಫ್ ದ ಅದರ್ ಗುಡ್. ಬೇರೆದನ್ನ ಕಡಿಮೆ ಮಾಡಬೇಕು. ದೆರ್ ಈಸ್ ಆಲ್ವೇಸ್ ಕಾಸ್ಟ್ ಹ್ಯಾವಿಂಗ್ ಲಿಟ್ಲ್ ಮೋರ್ ಆಫ್ ಒನ್ ಗುಡ್ ಇನ್ ಟರ್ಮ್ಸ್ ಆಫ್ ದ ಅಮೌಂಟ್ ಆಫ್ ದ ಅದರ್ ಗುಡ್ ದಟ್ ಹ್ಯಾಸ್ ಬೀನ್ ಫರ್ಗೋನ್. ದಿಸ್ ಈಸ್ ನೌನ್ ಆ್ಯಸ್ ಆಪರ್ಚುನಿಟಿ ಕಾಸ್ಟ್ ಆಫ್ ಅಡಿಷನ್ ಯೂನಿಟ್. ಅದೇ ಒಂದು ಕಾರ್ನ ನಾನು ತೊಗೋಬೇಕು ಅಂದರೆ ಕಾಟನ್ನ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಸೊ ಈ ಕಾಸ್ಟನ್ನು ಕಡಿಮೆ ಮಾಡ್ಕೊಳ್ಳೋ ಕಾಸ್ಟನ್ನು ನಾವೇನಂತ ಕರಿತೀವಿ ಇಲ್ಲಿ ಅಂದರೆ ಆಪರ್ಚುನಿಟಿ ಕಾಸ್ಟ್ ಅಂತ ನಾವಿಲ್ಲಿ ಕರಿತೀವಿ. ಸೊ ದಿಸ್ ಈಸ್ ಅಬೌಟ್ ದ ಆಪರ್ಚುನಿಟಿ ಕಾಸ್ಟ್. ನೆಕ್ಸ್ಟ್,
ಆರ್ಗನೈಸೇಷನ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟೀಸ್. ಆರ್ಗನೈಸೇಷನ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಒಂದು ಫಸ್ಟ್ ವರ್ಡ್ ನೋಡಿ ಅಲ್ಲಿ ಆರ್ಗನೈಸೇಷನ್. ಸೊ ನೀವು ಆಲ್ರೆಡಿ ಬಿಸ್ನೆಸ್ ಸ್ಟಡೀಸಲ್ಲಿ ಓದಿರೋ ಟೈಪ್ಸ್ ಆಫ್ ಆರ್ಗನೈಸೇಷನ್, ಸೋಲ್, ಪಾರ್ಟ್ನರ್ಶಿಪ್, ಕಂಪನಿ ಈ ಥರ ನೋಡ್ತಾರೆ. ಸೊ ಇಂಡಿಯನ್ ಎಕನಾಮಿ ಎಲ್ಲ ಇಂಡಿಯನ್ ವರ್ಲ್ಡ್ ಎಕನಾಮಿ, ಯಾವುದೇ ಒಂದು ಎಕನಾಮಿ, ಯಾವುದೇ ಒಂದು ನೇಷನಲ್ಲಿ ಒಂದು ದೇಶನ ಯಾರು ಆಳ್ತಾರೆ, ಯಾವುದೋ ಒಂದು ಆರ್ಗನೈಸೇಷನ್ ಅಂದರೆ ಸಂಸ್ಥೆ ಆಳ್ತೆ ಅನ್ನೋದನ್ನ ಇಂಪಾರ್ಟೆಂಟ್ ಮಾಡಿಕೊಂಡು ದರ್ ಟೂ ಮೇಜರ್ ಕೆಟಗರಿ. ಒನ್ ಈಸ್ ಸೆಂಟ್ರಲಿ ಪ್ಲ್ಯಾನ್ಡ್ ಎಕನಾಮಿ, ಅನದರ್ ಒನ್ ಈಸ್ ಮಾರ್ಕೆಟ್ ಎಕನಾಮಿ. ಸೆಂಟ್ರಲಿ ಪ್ಲ್ಯಾನ್ಡ್ ಎಕನಾಮಿ ಮತ್ತು ಮಾರ್ಕೆಟ್ ಎಕನಾಮಿ ಅಂತ ನಾವು ನೋಡ್ತೀವಿ. ಸೊ ಇನ್ ರಿಯಾಲಿಟಿ ಎಕ್ಸಾಕ್ಟ್ ಸೆಂಟ್ರಲ್ ಎಕನಾಮಿ, ಎಕ್ಸಾಕ್ಟ್ ಮಾರ್ಕೆಟ್ ಎಕನಾಮಿ ಇರಲ್ಲ, ಮಿಕ್ಸೆಡ್ ಎಕನಾಮೀಸನ್ನು ನಾವು ರಿಯಲ್ ಆಗಿ ನೋಡುವಂಥದ್ದು. ಸೊ ಅದ್ರ ಬಗ್ಗೆ ನೋಡೋಣ. ಫಸ್ಟ್ ಒನ್ ಬೈ ಒನ್ ನೋಡೋಣ. ಫಸ್ಟ್ ಈಸ್ ದ ಸೆಂಟ್ರಲಿ ಪ್ಲ್ಯಾನ್ಡ್ ಎಕನಾಮಿ. ಸೆಂಟ್ರಲಿ ಪ್ಲ್ಯಾನ್ಡ್ ಎಕನಾಮಿಲಿ ಏನಿರುತ್ತೆ ಅಂತ ನಾವು ನೋಡಿದಾಗ, ಸೆಂಟ್ರಲಿ ಪ್ಲ್ಯಾನ್ಡ್ ಎಕನಾಮಿ ಅಂತ ಅಂದರೆ ದ ಗೌರ್ಮೆಂಟ್ ಆರ್ ದ ಸೆಂಟ್ರಲ್ ಅಥಾರಿಟಿ ಪ್ಲ್ಯಾನ್ಸ್ ಆಲ್ ದ ಇಂಪಾರ್ಟೆಂಟ್ ಆ್ಯಕ್ಟಿವಿಟೀಸ್ ಆಫ್ ದ ಎಕನಾಮಿ. ಗೌರ್ಮೆಂಟ್ ಮತ್ತು ಏನಿದೆ ಅಥವಾ ಸೆಂಟ್ರಲ್ ಅಥಾರಿಟಿ ಎಲ್ಲ ಆ್ಯಕ್ಟಿವಿಟೀಸ್ನ ಡಿಸೈಡ್ ಮಾಡೋದು ಯಾರು ಅಂತ ಅಂದರೆ, ಆ್ಯಕ್ಟಿವಿಟೀಸ್ ಏನಪ್ಪ ಅಂತ ಅಂದರೆ ಎಜುಕೇಷನು, ಹೆಲ್ತ್ ಸರ್ವಿಸಸ್ಸು ಇವೆಲ್ಲ ಡಿಸೈಡ್ ಮಾಡೋದು ಯಾರು ಅಂತ ಅಂದರೆ ಬೇಸಿಕ್, ಎಸ್ಪೆಷಲಿ ಬೇಸಿಕ್ ಥಿಂಗ್ಸ್ ಏನಂತ ಕರಿತೀವಿ ಅದನ್ನೆಲ್ಲ ಗೌರ್ಮೆಂಟೇ ಇದು ಮಾಡ್ತಾ ಹೋಗುತ್ತೆ. ಸೊ ಆಲ್ ಇಂಪಾರ್ಟೆಂಟ್ ಡಿಸಿಷನ್ಸ್ ಯಾವುದು, ಪ್ರೊಡಕ್ಷನ್, ಎಕ್ಸ್ಚೇಂಜ್, ಕನ್ಸಂಪ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಮೇಡ್ ಬೈ ದ ಗೌರ್ಮೆಂಟ್. ಎಲ್ಲ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಏನೇನಿದೆ, ಡಿಸಿಷನ್ಸ್ ಏನಿದೆ ಎಲ್ಲ ಗೌರ್ಮೆಂಟಲ್ಲಿ ತೊಗೊಳುತ್ತೆ ಡಿಸಿಷನ್ಸ್ನ. ಸಮಥಿಂಗ್ ಲೈಕ್ ನೆಕ್ಸ್ಟ್, ಸೆಂಟ್ರಲ್ ಅಥಾರಿಟಿ ಮೇ ಟ್ರೈ ಟು ಅಚೀವ್ ಪರ್ಟಿಕ್ಯುಲರ್ ಅಲೋಕೇಶನ್ ಆಫ್ ರಿಸೋರ್ಸಸ್. ಯಾವುದೇ ಒಂದು ರಿಸೋರ್ಸಸ್ನ ಅಲೋಕೇಟ್ ಮಾಡೋದು ಸೆಂಟ್ರಲ್ ಅಥಾರಿಟಿ ಆಗಿರುತ್ತೆ. ಇವ್ರಿಗೆ ಇಷ್ಟೇ ಕೊಡಬೇಕು, ಇವ್ರಿಗೆ ಇಷ್ಟೇ ಪರ್ಟಿಕ್ಯುಲರ್ ಗ್ರೂಪ್ಗೆ ಇಷ್ಟೇ ಕೊಡಬೇಕು ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಕಾನ್ಸಿಕ್ವೆಂಟ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಫೈನಲ್ ಕಾಂಬಿನೇಷನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಡಿಸ್ಟ್ರಿಬ್ಯೂಟ್ ಮಾಡೋರು ಕೂಡ ಏನಾಗ್ತಾರೆ ಇಲ್ಲಿ, ಗೌರ್ಮೆಂಟ್ ಆಗ್ತಾರೆ. ಸೊ ಒಂದು ಸೋಲಿ ನಾವು ಹೇಳಬೇಕು ಅಂದರೆ, ಒನ್ ವರ್ಡಲ್ಲಿ ಹೇಳಬೇಕಂದ್ರೆ ಸೆಂಟ್ರಲಿ ಪ್ಲ್ಯಾನ್ಡ್ ಎಕನಾಮಿ ಅಂತ ಅಂದರೆ ಇಟ್ಸ್ ಅ ಸೋಷಿಯಲ್ ಎಕನಾಮಿ. ಇಟ್ ಈಸ್ ಕಂಪ್ಲೀಟ್ಲಿ ಯಾರ ಹ್ಯಾಂಡ್ ಓವರಲ್ಲಿರುತ್ತೆ ಅಂತ ಅಂದರೆ ಗೌರ್ಮೆಂಟ್ ಹ್ಯಾಂಡ್ ಓವರಲ್ಲಿ ಇದು ಇರುತ್ತೆ. ಸೊ ದಿಸ್ ಈಸ್ ವಾಟ್ ಸೆಂಟ್ರಲ್ ಪ್ಲ್ಯಾನ್ಡ್ ಎಕನಾಮಿ ಅಂತ ನಾವು ಕರಿತೀವಿ. ಸೊ ಇಲ್ಲಿ ನಾವು ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಸುಮ್ಮನೆ ಡಿಸ್ಕಸ್ ಮಾಡಿದ್ದೀನಿ ನಾನು ಇದರಲ್ಲಿ. ಸೊ ಒಂದು ಅಡ್ವಾಂಟೇಜ್ ಏನು ಅಂತಂದರೆ, ಮೊದಲನೇ ನೀವು ನೋಡಿ, ಪಬ್ಲಿಕ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊವೈಡೆಡ್ ಬೈ ದ ಸ್ಟೇಟ್ ಗೌರ್ಮೆಂಟ್. ದಿಟ್ಸ್ ಅಡ್ವಾಂಟೇಜ್. ಎಲ್ಲ ಪಬ್ಲಿಕ್ ಗೂಡ್ಸ್ ಅವರೇ ಕೊಡ್ತಾರೆ. ದಿಟ್ಸ್ ಅ ಮೇಜರ್ ಹೆಲ್ತ್ ಕೇರು, ಎಜುಕೇಷನ್, ಹೌಸಿಂಗ್ ಎಲ್ಲ ಕೊಡ್ತಾರೆ. ಆಮೇಲೆ ವೇಸ್ಟ್ಫುಲ್ ಕಾಂಪಿಟೇಷನ್ ಈಸ್ ಅವಾಯ್ಡೆಡ್. ಸುಮ್ಮನೆ ಕಾಂಪಿಟೇಷನ್ ಒಬ್ರಿಗೊಬ್ರು ಜಿದ್ದು ಬಿಡೋದು, ಈ ಕಾಂಪಿಟೇಷನ್ ಬಂದಾಗ ಸುಮಾರು ಕನ್ಸ್ಯೂಮರ್ಗೆ ಬೇಕಿದ್ದು ಬೇಡದೆಲ್ಲ ಸಿಕ್ಬಿಡುತ್ತೆ ನಮಗೆ. ನೆಕ್ಸ್ಟ್ ಪೀಸ್ಫುಲ್ ಲೇಬರ್ ಕಂಡೀಷನ್. ಒಬ್ಬರು ಲೇಬರ್ಸ್ಗೆ ಒಂದು ಪೀಸ್ಫುಲ್ ಕಂಡೀಷನ್ಸ್ ಇರುತ್ತೆ, ಅವರು ಕೆಲಸಗಳು ಅದೆಲ್ಲ ಗೌರ್ಮೆಂಟ್ ಇದರಲ್ಲಿ ಸೆಕ್ಯೂರ್ಡ್ ಆಗಿರುತ್ತೆ. ವೆಲ್ಫೇರ್, ಸೊಸೈಟಿ, ಸಿಟಿಸನ್ಸ್ ಪ್ರೈಮರಿ ಗೋಲ್ ಆಗಿರುತ್ತೆ. ಒಂದು ಸೆಂಟ್ರಲಿ ಪ್ಲ್ಯಾನ್ಡಲ್ಲಿ ಗೌರ್ಮೆಂಟು ಸಿಟಿಸನ್ಸ್ನ ಯಾವಾಗಲೂ ವೆಲ್ಫೇರ್ ಬಗ್ಗೆ, ಅವ್ರ ಯೋಗಕ್ಷೇಮದ ಬಗ್ಗೆ ಜಾಸ್ತಿ ಇದು ಮಾಡ್ತಾರೆ. ಬಿಸ್ನೆಸ್ ಕೆನ್ ನಾಟ್ ಆ್ಯಕ್ಟ್ ಅಗೇನ್ಸ್ಟ್ ಇಂಟ್ರೆಸ್ಟ್ ಆಫ್ ಪೀಪಲ್. ಯಾವುದೇ ಒಂದು ಬಿಸ್ನೆಸ್ಸು ಪೀಪಲ್ಗೆ ಇದು ಲಾಭದಾಯಕ ಮಾಡಬೇಕು ಅನ್ನೋದೇನಿಲ್ಲ, ಪೀಪಲ್ ಜನಗೋಸ್ಕರ, ಜನಗಳಿಂದ ಜನಗೋಸ್ಕರ ಮಾಡೋವಂಥದ್ದು ಇರುತ್ತೆ. ಬಟ್ ಡಿಸ್ಅಡ್ವಾಂಟೇಜಸ್ಸು ಕೂಡ ಇರುತ್ತೆ. ಒಂದು, ನೀವು ನೋಡಿರ್ಬೋದು, ಗೌರ್ಮೆಂಟ್ ಕೆಲವೊಂದು ಪಬ್ಲಿಕ್ ಗೂಡ್ಸಲ್ಲಿ ಪೂರ್ ಕ್ವಾಲಿಟೀಸ್, ಶಾರ್ಟೇಜ್ ಆಗೋ ಚಾನ್ಸಸ್ ಇರುತ್ತೆ. ಸಡನ್ನಾಗಿ ಗೌರ್ಮೆಂಟೇ ಏನಾರ ಇನ್ಸಾಲ್ವೆಂಟು ಅಥವಾ ಎಕನಾಮಿಕ್ ಕ್ರೈಸಿಸ್ಸು ಅಥವಾ ಫೈನಾನ್ಷಿಯಲ್ ಕ್ರೈಸಿಸ್ ಆದಾಗ ಇವೆಲ್ಲ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಫೇಲ್ಯೂರ್ ಟು ಮೀಟ್ ಸೆಟ್ ಐಡಲ್ಸ್. ಕನ್ಸ್ಯೂಮರ್ಗೆ ತನಗೆ ಬೇಕಾದ ಸಿಗಲ್ಲ. ಗೌರ್ಮೆಂಟ್ದೇ ಆದಾಗ ಗೌರ್ಮೆಂಟ್ ಇದೇ ಕೊಡುತ್ತೆ, ಅದನ್ನೇ ನಾವು ಯೂಸ್ ಮಾಡೋಕ್ಕತ್ತೆ. ಕನ್ಸ್ಯೂಮರ್ಗೆ ಕೆಲವೊಂದು ಕಸ್ಟಮೈಸ್ ನೀಡ್ಸ್ಗಳೇನಿರುತ್ತೆ ಅದು ಸಿಗಲ್ಲ. ಆ್ಯಂಡ್ ಲ್ಯಾಕ್ ಆಫ್ ಇನ್ಸೆಂಟಿವ್ಸ್ ಟು ವರ್ಕ್ ಹಾರ್ಡ್. ಒಬ್ಬ ಹಾರ್ಡ್ ವರ್ಕ್ ಮಾಡ್ತಾರೆ, ಲೇಬರ್ಗೆ ಪ್ರೊಡಕ್ಷನ್ ಕೊಡುತ್ತೆ. ಒಬ್ಬ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾನೆ ಅಂದಾಗ ಅವನಿಗೆ ಒಂದು ಇನ್ಸೆಂಟಿವ್ಸ್ ಆಗಲಿ, ಜಾಸ್ತಿ ಮಾಡ್ತೀನಿ ಅಂದರೆ ಒಂದು ಎನಿ ಇನ್ಸೆಂಟಿವ್ಸ್ ಅವನಿಗೆ ಸಿಗೋದಿಲ್ಲ. ಆ್ಯಂಡ್ ಇನೋವೇಷನ್ಸ್, ಆಫ್ಕೋರ್ಸ್ ಇನೋವೇಷನ್ಸ್ ಬಗ್ಗೆ ಯಾರೂ ಇದು ಮಾಡಲ್ಲ, ಬಿಕಾಸ್ ಕ್ರೆಡೆನ್ಷಿಯಲ್ಸು ಅಥವಾ ಕ್ರೆಡಿಟಬಿಲಿಟಿ ಅವ್ರಿಗೆ ಇಲ್ದಿರೋ ಕಾರಣ ಅವ್ರಿಗೆ ಯಾವುದೇ ರೀತಿ ಇದು ಇದೆಲ್ಲ. ಆ್ಯಂಡ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಇನ್ಫ್ಲೆಕ್ಸಿಬಲ್ ಗೌರ್ಮೆಂಟ್. ಎಕ್ಸ್ಪೆನ್ಸಿವ್ ಜಾಸ್ತಿ, ಯಾಕಂದರೆ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಸಮ್ ವಾಟ್ ಈಸ್ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಮತ್ತು ಇನ್ಫ್ಲೆಕ್ಸಿಬಲ್, ಗೌರ್ಮೆಂಟ್ ಕೂಡ ಇನ್ಫ್ಲೆಕ್ಸಿಬಲ್ ಆಗುತ್ತೆ. ಸ್ಯಾಕ್ರಿಫೈಸ್ ಆಫ್ ಇಂಡಿವಿಜುವಲ್ ಫ್ರೀಡಮ್ಸ್ ಫಾರ್ ಸೊಸೈಟಿ. ಇನ್ನು ಒಬ್ಬರು ಇಂಡಿವಿಜುವಲ್ ಫ್ರೀಡಮ್ನ ಸೊಸೈಟಿಗೋಸ್ಕರ ಬಿಟ್ಕೊಡ್ಬೇಕಾದ್ರೆ ದೀಸ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ದ ಸೆಂಟ್ರಲಿ ಪ್ಲ್ಯಾನ್ಡ್ ಎಕನಾಮಿ. ಬಟ್ ಎರಡೂ ಇದ್ದರೆ ಚೆನ್ನಾಗಿರುತ್ತೆ ಅಂತ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ. ಸೊ ಈ ಕಾಂಟ್ರಾಸ್ಟಲ್ಲಿ ಸೆಂಟ್ರಲಿ ಪ್ಲ್ಯಾನ್ಡ್ ಎಕನಾಮಿ ಅಂದರೆ ಸೋಷಿಯಲ್ ಎಕನಾಮಿ, ಗೌರ್ಮೆಂಟ್ ಎಕನಾಮಿನ ನಾವು ಫ್ರೀ ಅಂತನಲ್ಲ, ಇದನ್ನು ಕಮಾಂಡ್ ಎಕನಾಮಿ ಅಂತಲೂ ಕೂಡ ಕರಿತೀವಿ ಇದನ್ನು. ಯಾಕಂದರೆ ಎಲ್ಲ ಗೌರ್ಮೆಂಟೇ ಕಂಟ್ರೋಲ್ ಮಾಡೋದ್ರಿಂದ ಇದಕ್ಕೆ
ಕಾಂಟ್ರಾಸ್ಟ್ ಆಗಿ ಅಪೋಸಿಟ್ ಆಗಿ ನೀವು ಈಗಲೇ ಗೊತ್ತಿರುತ್ತೆ, ದಟ್ ಈಸ್ ಮಾರ್ಕೆಟ್ ಎಕನಾಮಿ ಅಥವಾ ಕ್ಯಾಪಿಟಲಿಸ್ಟ್ ಎಕನಾಮಿ, ಬಂಡವಾಳಶಾಹಿಗಳ ಒಂದು ಎಕನಾಮಿ. ಅಂದರೆ ಅಲ್ಲೆಲ್ಲ ಗೌರ್ಮೆಂಟ್ ಆಳ್ತಿದ್ರು, ನಿಮಗೆ ಗೊತ್ತಿರೋ ಇಲ್ಲೆಲ್ಲ ಪ್ರೈವೇಟ್. ಅದೇ ಇನ್ ಕಾಂಟ್ರಾಸ್ಟ್ ಟು ಸೆಂಟ್ರಲ್ ಪ್ಲ್ಯಾನ್ಡ್ ಎಕನಾಮಿ, ಇನ್ ಮಾರ್ಕೆಟ್ ಎಕನಾಮಿ ಆಲ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆರ್ ಆರ್ಗನೈಸ್ ಥ್ರೂ ದ ಮಾರ್ಕೆಟ್. ಮಾರ್ಕೆಟ್ ಅಂದರೆ ಇಲ್ಲಿ ಥರ ಇರ್ಬೋದು, ಮಾರ್ಕೆಟ್, ನೀವು ಮಾರ್ಕೆಟ್ ಹೋಗ್ತೀರಾ, ಪ್ರೈವೇಟ್ ಪೀಪಲ್ಸ್ ಇರ್ತಾರೆ, ಅವ್ರು ಬೇಕಾದ್ದು ಮಾಡ್ತಾರೆ, ನಿಮ್ಗೆ ಇಷ್ಟ ಆಗಿದ್ರೆ ತೊಗೋತೀರಾ. ಎವ್ರಿಥಿಂಗ್ ಈಸ್ ಒಂದು ಪ್ರೈಸ್ ಮೆಕ್ಯಾನಿಸಮ್, ಮಾರ್ಕೆಟ್ ಮೆಕ್ಯಾನಿಸಮಲ್ಲಿ ನಡೆಯುತ್ತೆ. ಸೊ ಇಂಟ್ರಾಕ್ಷನ್ ನಡೆಯುತ್ತೆ, ಒಂದು ಎಕನಾಮಿಕ್ ಆ್ಯಕ್ಟಿವಿಟಿ ನಿಮ್ಗೆ ಬೇಕಾದ ತೊಗೋತೀರಾ, ಫ್ರೀ ಎಕ್ಸ್ಚೇಂಜ್ ಮಾಡ್ತೀರಾ, ನಿಮಗೆ ದುಡ್ಡು ಕೊಡ್ತೀರಾ, ನಿಮ್ಗೆ ಕನ್ವಿನ್ಸ್ ಆದರೆ ತೊಗೋತೀರಾ, ಬಾರ್ಗೇನ್ ಮಾಡ್ತೀರಾ. ದಿಸ್ ಈಸ್ ವಾಟ್ ಯು ಕಾಲ್ಡ್ ಇಟ್ ಆಸ್ ಮಾರ್ಕೆಟ್ ಎಕನಾಮಿ. ಒನ್ ಥಿಂಗ್ ನಾನು ಕ್ಲಾರಿಫೈ ಮಾಡಿಬಿಡ್ತೀನಿ, ಮಾರ್ಕೆಟ್ ಎಕನಾಮಿ is most of the things, economic activities which are controlled by private people. Private people can do their own business, can involve in the economic activity like production, consumption ಮತ್ತು ಎಕ್ಸ್ಚೇಂಜಲ್ಲಿ ಡೈರೆಕ್ಟಾಗಿ ಪ್ರೈವೇಟ್ ಪೀಪಲ್ ಇದು ಮಾಡೋದು. ಗೌರ್ಮೆಂಟ್ ಇಂಟರ್ವೆನ್ಷನ್ ತುಂಬಾ ಕಡಿಮೆ ಇರುತ್ತೆ, ಅವ್ರಿಗೆ ಯಾವುದೇ ರೀತಿ ಫ್ರೀ ರಿಸ್ಟ್ರಿಕ್ಷನ್ಸ್ ಕೂಡ ಇಲ್ಲಿ ಇರಲ್ಲ. ದಟ್ ಈಸ್ ವಾಟ್ ಯು ಕಾಲ್ಡ್ ಇಟ್ ಆಸ್ ಮಾರ್ಕೆಟ್ ಎಕನಾಮಿ. ಇದನ್ನು ಬೇಕಾದ್ರೆ ನಾವು ಫ್ರೀ ಎಕನಾಮಿ, ಫ್ರೀ ಮಾರ್ಕೆಟ್ ಎಕನಾಮಿ ಅಂತ ಕರಿತೀವಿ, ಅಥವಾ ಕ್ಯಾಪಿಟಲಿಸ್ಟ್ ಎಕನಾಮಿ ಅಂತಲೇ ಕರಿತೀವಿ. ನೋಡಿ, ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮಾರ್ಕೆಟ್ ಎಕನಾಮಿ ಏನು ಬರುತ್ತೆ ಅಂದರೆ, ಮೊದಲನೇದು ಪ್ರೈವೇಟ್ ಪ್ರಾಪರ್ಟಿ. ಯು ಕ್ಯಾನ್ ಓನ್ ಪ್ರೈವೇಟ್ ಪ್ರಾಪರ್ಟಿ, ಪ್ರೈವೇಟು ಏನು ಬೇಕಾದ್ರೆ ಮಾಡ್ಕೋಬೋದು. ಫ್ರೀಡಮ್ ಆಫ್ ಚಾಯ್ಸ್, ಯಾವ್ದು ಬೇಕಾದ್ರೆ ವಸ್ತು ಕೊಂಡ್ಕೋಬೋದು, ಏನು ಬೇಕಾದ್ರೆ ಬಿಸ್ನೆಸ್ ಮಾಡ್ಬೋದು. ಆ್ಯಂಡ್ ಮೋಟಿವ್, ಸೆಲ್ಫ್ ಇಂಟ್ರೆಸ್ಟ್. ಒಂದು ಸೋಷಿಯಲ್ ಎಕನಾಮಿ ದಿಸ್ ಇಸ್ ಡ್ರಾಬ್ಯಾಕ್ ಅಂತಲೇ ಕರಿತೀವಿ, ಯಾವಾಗಲೂ ಪ್ರಾಫಿಟ್, ಅದ್ರ ಬಗ್ಗೆ ಇಂಟ್ರೆಸ್ಟ್, ಪ್ರಾಫಿಟ್ ಮೋಟಿವ್ ಆಗಿರ್ತಾರೆ ಅವರು. ಬಟ್ ಕಾಂಪಿಟೇಷನ್, ಎಸ್, ಪ್ರೈವೇಟ್ ಬಂದಷ್ಟು ನಾವೇನು ನೋಡ್ತೀವಿ ಅಲ್ಲಿ ಕಾಂಪಿಟೇಷನ್. ಇನ್ನೊಂದು ಲಿಮಿಟೆಡ್ ಗೌರ್ಮೆಂಟ್ ಇಂಟರ್ವೆನ್ಷನ್ ತುಂಬ ಲಿಮಿಟೆಡ್ ಆಗಿರುತ್ತೆ, ಅಷ್ಟೊಂದಿರಲ್ಲ. ಆ್ಯಂಡ್ ಸಿಸ್ಟಮ್ ಆಫ್ ಮಾರ್ಕೆಟ್ ಆ್ಯಂಡ್ ಪ್ರೈಸಸ್, ಅಫ್ಕೋರ್ಸ್ ಸಪ್ಲೈ ಡಿಮ್ಯಾಂಡ್ ಮೇಲೆ ನಡೆಯೋದು. ಡಿಮ್ಯಾಂಡ್ ಚೆನ್ನಾಗಿ ದುಡ್ಡು ಹಾಕ್ತಾರೆ, ಅವ್ರಿಗೆ ಕಂಪ್ನಿ ಬೇಕಾದಂಗೆ ಚಾರ್ಜ್ ಮಾಡ್ಬೋದು. ಸೊ ನೆಸೆಸಿಟಿ ಇದ್ದಾಗ ಡಿಪೆಂಡ್ಸ್ ಆನ್ ಮೆಕ್ಯಾನಿಸಮ್, ಪ್ರೈಸ್ ಮೆಕ್ಯಾನಿಸಮ್ ಮೇಲೆ ಇಲ್ಲಿ ಮಾಡೋವಂಥದ್ದು ಇರುತ್ತೆ. ಸೊ ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮಾರ್ಕೆಟ್ ಎಕನಾಮಿ ಅಂತ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ನೋಡಿ, ಒಂದು ಡಿಫ್ರೆನ್ಸ್ ಕೊಟ್ಟಿದ್ದೀವಿ. ಫ್ರೀ ಮಾರ್ಕೆಟ್ ಎಕನಾಮಿ ಅಂದರೆ ಮಾರ್ಕೆಟ್ ಎಕನಾಮಿ. ಕಮಾಂಡ್ ಎಕನಾಮಿ ಈಸ್ ನಥಿಂಗ್ ಬಟ್ ಸೆಂಟ್ರಲಿ ಪ್ಲ್ಯಾನ್ಡ್ ಎಕನಾಮಿ. ಅಂದರೆ ಫಸ್ಟ್ ಏನು ಮಾಡಿದೆ ಅದನ್ನು ಓನರ್ಶಿಪ್. ನಾನು ಆಲ್ರೆಡಿ ಓನರ್ ಯಾರಾಗಿರ್ತಾರೆ ಮಾರ್ಕೆಟ್ ಎಕನಾಮಿಲಿ? ಫಾರ್ಮ್ಸ್ ಓನ್ಡ್ ಬೈ ಪ್ರೈವೇಟ್ ಸೆಕ್ಟರ್. ಬಟ್ ಇಲ್ಲಿ ಯಾರಾಗಿರ್ತಾರೆ? ಗೌರ್ಮೆಂಟ್, ಇಂಡಸ್ಟ್ರಿ ಎಲ್ಲ ಮ್ಯಾನೇಜ್ ಮಾಡೋರು ಯಾರಾಗಿರ್ತಾರೆ ಇಲ್ಲಿ? ಗೌರ್ಮೆಂಟ್ ಆಗಿರುತ್ತೆ. ಇನ್ಸೆಂಟಿವ್ಸ್, ಏನು ಇನ್ಸೆಂಟಿವ್ಸ್? ಪ್ರಾಫಿಟ್ ಮೋಟಿವ್ ಅವ್ರಿಗೆ ಇನ್ಸೆಂಟಿವ್ಸ್ ಆ ಥರ ಇದಾಗುತ್ತೆ. ಬಟ್ ಇಲ್ಲಿ ಗೌರ್ಮೆಂಟ್ಗೆ ಯಾವುದೇ ರೀತಿ ಇನ್ಸೆಂಟಿವ್ಸ್ ಇಲ್ಲ, ಅವ್ರು ಯಾರು ಪ್ರಾಫಿಟ್ ಬಗ್ಗೆ ಇರೋಲ್ಲ, ಬರೀ ಸರ್ವಿಸ್ ಮೋಟಿವ್ ಆಗಿರ್ತಾರೆ ಇಲ್ಲಿ. ನೆಕ್ಸ್ಟು ಪ್ರೈಸಸ್ ಡಿಟರ್ಮೈನ್ಡ್ ಬೈ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್. ಪ್ರೈಸಸ್ ಯಾವುದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಅಂದರೆ ಸಪ್ಲೈ ಮತ್ತು ಡಿಮ್ಯಾಂಡ್ ಆಗಿರುತ್ತೆ. ಇಲ್ಲಿ ಕಮಾಂಡ್ ಎಕಾನಮಿಲಿ ಕಂಟ್ರೋಲ್ ಮಾಡ್ತಾರೆ, ಸುಮ್ಮನೆ ಬೇರೆ ದುಡ್ಡು ಹಾಕೋದು, ಚಾರ್ಜ್ ಮಾಡೋದು ಅದೆಲ್ಲ ಇರೋದಿಲ್ಲ. ಎಫಿಷಿಯನ್ಸಿ ಯಾವಾಗಲೂ ನೀವು ನೋಡ್ಬೋದು, ಫ್ರೀ ಮಾರ್ಕೆಟಲ್ಲಿ ಎಫಿಷಿಯನ್ಸಿ ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕೆ ಅಂತ ಅಂದರೆ ಅಲ್ಲಿ ಕಾಸ್ಟ್ ಕಟ್ ಮಾಡ್ತಾರೆ, ಸುಮ್ಮನೆ ಅನಾವಶ್ಯಕ ಖರ್ಚುಗಳನ್ನ ಖರ್ಚು ಮಾಡ್ತಾರೆ. ಬಟ್ ಕಮಾಂಡ್ ಎಕಾನಮಿಲಿ ಅಷ್ಟೊಂದು ಎಫಿಷಿಯನ್ಸಿನ ನೋಡೋಕ್ಕಲ್ಲ, ಬಿಕಾಸ್ ಆಫ್ ಲೆಸ್ ಇನ್ಸೆಂಟಿವ್ಸ್. ಈಕ್ವಾಲಿಟಿ, ಫ್ರೀ ಮಾರ್ಕೆಟ್ ಲೈಕ್ ಟು ಲೀಡ್ ಇನ್ಕಮ್ ಆ್ಯಂಡ್ ವೆಲ್ತ್ ಇನ್ಇಕ್ವಾಲಿಟಿ. ಅಲ್ಲಿ ಆ ಥರ ಇಲ್ಲ, ದುಡ್ಡಿರೋನು ಬೇಕಾದ್ರೆ ಬಿಸ್ನೆಸ್ ಮಾಡ್ಕೋಬೋದು ಆ ಥರ ಇರುತ್ತೆ. ಬಟ್ ಗೌರ್ಮೆಂಟಲ್ಲಿ ಈಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಎಕ್ಸಾಂಪಲ್ಸ್ನ ಕೂಡ ಕೊಟ್ಟಿದ್ದೀವಿ ನಾವು. ಹಾಂಗ್ಕಾಂಗ್ ಆ್ಯಂಡ್ ಸಿಂಗಾಪುರ್ ಹ್ಯಾವ್ ಲಿಮಿಟೆಡ್ ಗೌರ್ಮೆಂಟ್ ಇಂಟರ್ವೆನ್ಷನ್. ಸಖತ್ ಹಾಂಗ್ಕಾಂಗ್, ಸಿಂಗಾಪುರಲ್ಲಿ ಡೆವಲಪ್ಡ್ ನೇಷನ್ಸ್ ಅವು, ಲಿಮಿಟೆಡ್ ಇರುತ್ತೆ. ಬಟ್ ಸೋವಿಯತ್, ಚೈನಾ 1970s ಒಂದು ಸ್ವಲ್ಪ ಕಮಾಂಡ್ ಎಕನಾಮಿನೇ ಇತ್ತು, ಎಲ್ಲ ಗೌರ್ಮೆಂಟೇ ನೋಡ್ಕೋತಿತ್ತು. ಕ್ಯೂಬಾ ಇಸ್ ದ ಎಕ್ಸಾಂಪಲ್, ಎಲ್ಲ ನೋಡ್ಬೋದು. ಪ್ರಾಬ್ಲಮ್ಸ್ ಏನೇನು ಫ್ರೀ ಮಾರ್ಕೆಟ್ ಅಂದರೆ ಇನ್ಇಕ್ವಾಲಿಟಿ ಜಾಸ್ತಿ ಆಗುತ್ತೆ, ದುಡ್ಡಿದ್ದವನು ಮಾತ್ರ ಇದು ಮಾಡೋ ಅಂಥದ್ದಾಗಿರುತ್ತೆ. ಮಾರ್ಕೆಟ್ ಫೇಲ್ಯೂರ್ ಆಗುತ್ತೆ ಮತ್ತು ಮಾನೋಪಲಿ ಜಾಸ್ತಿ ಆಗುತ್ತೆ ಫ್ರೀ ಮಾರ್ಕೆಟಲ್ಲಿ. ಸೆಂಟ್ರಲಿ ಪ್ಲ್ಯಾನ್ಡಲ್ಲಿ ಬ್ಯೂರೋಕ್ರೆಟಿಕ್ ಶಾರ್ಟೇಜಸ್, ಸರ್ಪ್ಲಸಸ್, ಲೆಸ್ ಚಾಯ್ಸ್, ಲೆಸ್ ಫ್ರೀಡಮ್, ಇವೆಲ್ಲ ಪ್ರಾಬ್ಲಮ್ಸ್ನ ನಾವು ನೋಡ್ತೀವಿ. ಓಕೆ, ನೆಕ್ಸ್ಟ್ ನಾನು ಆಲ್ರೆಡಿ ಹೇಳಿದೆ, ಸೆಂಟ್ರಲಿ ಪ್ಲ್ಯಾನ್ಡ್ ಎಕನಾಮಿ ಒಂದು ಕಡೆ ಆದರೆ ಮಾರ್ಕೆಟ್ ಎಕನಾಮಿ ಇರೋದು, ಎರಡೂ ಇರೋ ದೇಶ ಇಲ್ಲ ಎಕ್ಸಾಕ್ಟಾಗಿ. ಸೊ ಎರಡು ಕಂಬೈಂಡಲ್ಲಿ ನಡೆಯುತ್ತೆ ದಟ್ ಎಕನಾಮಿ. ಇನ್ ರಿಯಾಲಿಟಿಲಿ ಎಕನಾಮಿ ಎಲ್ಲ ಯಾವ ಥರ ಇರುತ್ತೆ ಅಂತ ಅಂದರೆ ಮಿಕ್ಸ್ಡ್ ಎಕನಾಮಿ ಇರುತ್ತೆ, ವೆರಿ ಡಿಸಿಷನ್ ಟೇಕನ್ ಬೈ ದ ಗೌರ್ಮೆಂಟ್ ಡಿಸಿಷನ್ಸ್ ತೊಗೊತ್ತೆ. ಎಕನಾಮಿಕ್ ಆ್ಯಕ್ಟಿವಿಟೀಸ್ನೆಲ್ಲ ಪ್ರೈವೇಟ್ ಪೀಪಲ್ನ ಜಾಸ್ತಿ ಸೇರ್ಕೊಳ್ಳುತ್ತೆ. ದಟ್ ಈಸ್ ವಾಟ್ ಯು ಕಾಲ್ಡ್ ಇಟ್ ಆಸ್. ಇದು ಒಂಥರ ಇಂಟಿಗ್ರೇಷನ್ ಆಫ್ ಸೆಂಟ್ರಲಿ ಪ್ಲ್ಯಾನ್ಡ್ ಎಕನಾಮಿ ಮತ್ತು
ಮಾರ್ಕೆಟ್ ಎಕನಾಮಿ ಅಂತ ನಾವು ಕರಿತೀವಿ. ಸೊ ದಿ ಓನ್ಲಿ ಡಿಫ್ರೆನ್ಸ್ ಏನು ಅಂತ ಅಂದರೆ ಎಕ್ಸ್ಟೆಂಡ್ ರೋಲ್ ಆಫ್ ಗೌರ್ಮೆಂಟ್ ಡಿಸೈಡ್ ಮಾಡೋಂಥ ಮೇಜರ್ ಎಕನಾಮಿಕ್ ಆ್ಯಕ್ಟಿವಿಟಿ ಡಿಸೈಡ್ ಮಾಡೋದು ಮಾತ್ರ ಇದಾಗಿರುತ್ತೆ. ಬಟ್ ರನ್ ಮಾಡೋರೆಲ್ಲ ಯಾರಾಗಿರ್ತಾರೆ ಅಂದರೆ ಪ್ರೈವೇಟ್ ಪೀಪಲ್ ಆಗಿರ್ತಾರೆ. ಸೊ ನೋಡಿ ಇಲ್ಲಿ ಅದನ್ನೇ ಒಂದು ಎಕ್ಸಾಂಪಲಲ್ಲಿ ಹೇಳಿದ್ದೀನಿ. ಇನ್ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ದ ರೋಲ್ ಆಫ್ ಗೌರ್ಮೆಂಟ್ ಇಸ್ ಮಿನಿಮಲ್. ಗೌರ್ಮೆಂಟ್ ತುಂಬ ಕಡಿಮೆ ಇರೋದು, ಇಂಟರ್ವೆನ್ಷನ್ ಎಲ್ಲ ಇರಲ್ಲ. ಬಟ್ ಕ್ಲೋಸೆಸ್ಟ್ ಎಕ್ಸಾಂಪಲ್ ಆಫ್ ಕ್ಲೋಸೆಸ್ಟ್ ಎಕ್ಸಾಂಪಲ್ ಅಂದರೆ ಚೈನಾ. ಗೌರ್ಮೆಂಟ್ ರೋಲ್ ತುಂಬ ಜಾಸ್ತಿ ಇದೆ 20th ಸೆಂಚುರಿಯಲ್ಲಿ ರೋಲ್ ಇದೆ. ಬಟ್ ಇಂಡಿಯಾ ಇಂಡಿಪೆಂಡೆನ್ಸ್ ಅಂದರೆ ಗೌರ್ಮೆಂಟ್ ಸ್ಟಾರ್ಟಿಂಗಲ್ಲಿ ಗೌರ್ಮೆಂಟ್ ಜಾಸ್ತಿ ರೋಲ್ ಇತ್ತು ಇಂಡಿಪೆಂಡೆನ್ಸ್ ಆದಮೇಲೆ. ಬಟ್ ಕನ್ಸಿಡರ್ ಒಂದು 10 ವರ್ಷ ಡೆಕೆಡ್ಸ್ ಆದಂಗೆ ಏನಾಗುತ್ತೆ, ಅದು ಇಂಡಿಯಾದು ತನ್ನ ಇಂಟರ್ವೆನ್ಷನ್ ಏನು ಮಾಡಿದೆ, ಕಡಿಮೆ ಮಾಡ್ಕೊಂಡಿದೆ. ದಟ್ಸ್ ವಾಟ್ ಮೋಸ್ಟ್ ಆಫ್ ದ ಎಕನಾಮಿಕ್ಸ್ ಇನ್ ದ ವರ್ಲ್ಡ್ ಆರ್ ಮಿಕ್ಸೆಡ್ ಎಕನಾಮಿಕ್ಸ್. ಅಂದರೆ ಸೆಂಟ್ರಲಿ ಪ್ಲ್ಯಾಂಡು ಇರುತ್ತೆ ಮತ್ತು ಮಾರ್ಕೆಟ್ ಎಕನಾಮಿ ಇರುತ್ತೆ. ಸೆಂಟ್ರಲಿ ಪ್ಲ್ಯಾಂಡ್ ಅಂದರೆ ಮೇಜರ್ ಡಿಸಿಷನ್ಸ್ ಅವ್ರು ತೊಗೋತಾರೆ, ಅದನ್ನು ರನ್ ಮಾಡಿ ಅದನ್ನು ಮಾಡೋವಂಥ ಕೆಲಸ ಪ್ರೈವೇಟ್ ಪೀಪಲ್ ಅವರು ಮಾಡ್ತಾರೆ. ದಟ್ಸ್ ವಾಟ್ ಇನ್ ರಿಯಾಲಿಟಿ ಆಲ್ ಎಕನಾಮೀಸ್ ಆರ್ ಮಿಕ್ಸೆಡ್ ಎಕನಾಮೀಸ್ ಅಂತ ನಾವು ಕರಿತೀವಿ. ಸೊ ಮಿಕ್ಸೆಡ್ ಎಕನಾಮಿ ನೋಡಿ ಇಲ್ಲಿ ಆಲ್ರೆಡಿ ಹೇಳ್ದಂಗೆ ಕೋ ಎಕ್ಸಿಸ್ಟೆನ್ಸ್ ಆಫ್ ಪ್ರೈವೇಟ್ ಪೀಪಲ್ ಆ್ಯಂಡ್ ಪಬ್ಲಿಕ್ ಸೆಕ್ಟರ್, ಎಕ್ಸಿಸ್ಟೆನ್ಸ್ ಆಫ್ ಎಕನಾಮಿಕ್ ಪ್ಲ್ಯಾನಿಂಗ್ ಹೆಲ್ಪ್ ಆಗುತ್ತೆ, ಪ್ಲ್ಯಾನಿಂಗ್ ಮಾಡ್ತಾರೆ. ರೋಲ್ ಆಫ್ ಪ್ರೈಸ್ ಸಿಸ್ಟಮ್ ಆ್ಯಂಡ್ ಗೌರ್ಮೆಂಟ್ ಅವರು ಡೈರೆಕ್ಟಿವ್ಸ್ ಅಂತ ಕೊಡ್ತಾರೆ, ಗೈಡ್ಲೈನ್ಸ್ ಅಂತ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಗೌರ್ಮೆಂಟ್ ರೆಗ್ಯುಲೇಷನ್ ಆ್ಯಂಡ್ ಕಂಟ್ರೋಲ್ ಓವರ್ ಪ್ರೈವೇಟ್ ಸೆಕ್ಟರ್, ಕಂಟ್ರೋಲ್ ಇರುತ್ತೆ, ಸುಮ್ಮನೆ ಮಾಡಲ್ಲ. ಆಮೇಲೆ ಕನ್ಸ್ಯೂಮರ್ ಸಾವರ್ನಿಟಿ ಪ್ರೊಟೆಕ್ಟೆಡ್. ನೀವು ಕನ್ಸ್ಯೂಮರಿಸಮ್ ನೋಡ್ಬೋದು, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ಸ್ ಅಂತ ನೋಡ್ಬೋದು, ಅದೆಲ್ಲ ಇದು ಮಾಡ್ತಾರೆ, ಲಾನ ಇದು ಮಾಡಬೇಕಾಗುತ್ತೆ. ಆಮೇಲೆ ಲೇಬರ್ಗೂ ಪ್ರೊಟೆಕ್ಷನ್ ಅಂತ ಇರುತ್ತೆ. ಆ್ಯಂಡ್ ಎಕನಾಮಿಕ್ ಇನ್ಇಕ್ವಾಲಿಟೀಸ್ನ ಕಡಿಮೆ ಮಾಡಬೇಕು ಅಂತ ಸರ್ಟನ್ ರೂಲ್ಸ್ನ ಗೌರ್ಮೆಂಟ್ ಫ್ರೇಮ್ ಮಾಡುತ್ತೆ, ಅದನ್ನು ಪ್ರೈವೇಟ್ ಪೀಪಲು ಫಾಲೋ ಮಾಡಬೇಕಾಗತ್ತೆ ವಿತ್ ದೇರ್ ಬಿಸ್ನೆಸ್ಸಸ್. ಓಕೆ, ನೆಕ್ಸ್ಟು ಇನ್ನೊಂದು ಬ್ರಾಡ್ ಕ್ಯಾಟಗರಿ ಪಾಸಿಟಿವ್ ಆ್ಯಂಡ್ ನಾರ್ಮೇಟಿವ್ ಎಕನಾಮಿಕ್ಸ್. ಸೊ ಇನ್ ಎಕನಾಮಿಕ್ಸ್ ವಿ ಟ್ರೈ ಟು ಅನಾಲಿಸಿಸ್ ಡಿಫ್ರೆಂಟ್ ಮೆಕ್ಯಾನಿಸಮ್ ಏನು, ಯಾಕಾಯಿತು, ಏನಾಯಿತು, ಯಾಕೆ ಹಿಂಗಾಯಿತು ಅನ್ನೋದನ್ನ ನಾವು ಅನಲೈಸ್ ಮಾಡ್ತೀವಿ. ಫಿಗರ್ ಔಟ್ ದ ಔಟ್ಕಮ್ಸ್ ವಿಚ್ ಆರ್ ಲೈಕ್ಲಿ ಟು ರಿಸಲ್ಟ್ ಮಾಡಿದಾಗ, ಅದನ್ನು ಏನಕ್ಕೆ ಹಿಂಗಾಯಿತು ಅಂತ ಇದು ಮಾಡಿದಾಗ 2 ಥರ ಮೆಕ್ಯಾನಿಸಮ್. ಟ್ರೈ ಟು ಇವ್ಯಾಲ್ಯೂಯೇಟ್ ದ ಮೆಕ್ಯಾನಿಸಮ್ ಬೈ ಸ್ಟಡಿಯಿಂಗ್, ಅದನ್ನು ನಾವು ಮಾಡಿರೋ ಸರಿನೋ ತಪ್ಪೋ ಅಂತ ಚೆಕ್ ಮಾಡೋಕ್ಕೆ. ಯಾವುದೋ ಒಂದು ಎಕನಾಮಿಕ್ ಇದು ಮಾಡಿದ್ರೆ ಡಿಸಿಷನ್ಸ್ನ ನೀವು ತೊಗೊಂಡಿದ್ರೆ, ಫಾರ್ ಎಕ್ಸಾಂಪಲ್ ಇಂಡಿಯಾ ಈಸ್ ಪುವರ್, ದಟ್ಸ್ ವಾಟ್ ನಿಮ್ಗೆ ಗೊತ್ತಿರ್ಬೋದು, ಇಂಡಿಯನ್ಸ್ಗೆ ಫ್ರೀ ಎಜುಕೇಷನ್ ಬೇಕಪ್ಪ ಅಂತ. ಅದನ್ನು ನೋಡಿದಾಗ ಇಂಪ್ಲಿಮೆಂಟ್ ಮಾಡ್ತೀರಾ, ಅದು ಎಷ್ಟು ಜನಕ್ಕೆ ಎಲ್ಪ್ ಆಯಿತು ಇಲ್ವ ಅಂತ ಚೆಕ್ ಮಾಡ್ತೀರಾ. ಈ ಬೇಸಿಸ್ ಮೇಲೆ ಪಾಸಿಟಿವ್ ಮತ್ತು ನಾರ್ಮೇಟಿವ್ ಎಕನಾಮಿಕ್ಸ್ನ ಗ್ರೂಪ್ ಮಾಡಿದ್ದಾರೆ. ಇನ್ ಪಾಸಿಟಿವ್ ಎಕನಾಮಿಕ್ಸ್ ನೋಡಿ ಇಲ್ಲಿ ವಿ ಸ್ಟಡಿ ಹೌ ದ ಡಿಫ್ರೆಂಟ್ ಮೆಕ್ಯಾನಿಸಮ್ ಫಂಕ್ಷನ್ಸ್, ಯಾವ ಥರ ಫಂಕ್ಷನ್ ಆಗುತ್ತೆ. ಬಟ್ ನಾರ್ಮೇಟಿವ್ ಎಕನಾಮಿಕ್ಸ್ ವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವೆದರ್ ದೀಸ್ ಮೆಕ್ಯಾನಿಸಮ್ಸ್ ಆರ್ ಡಿಸೈರಬಲ್ ಆರ್ ನಾಟ್. ಅದನ್ನೇ ಹೇಳ್ತಾ ಇದ್ದೀನಿ, ಇಂಡಿಯನ್ಸ್ಗೆ ಬೇಸಿಕ್ ಎಜುಕೇಷನ್ ಏನಿದೆ, ಬೇಸಿಕ್ ಹೆಲ್ತ್ ಏನಿದೆ, ಅದು ಫ್ರೀ ಬೇಕು ಅಂತ ಹೇಳಿದರು. ಸೊ ಆ ಬೇಸಿಸ್ ಮೇಲೆ ಗೌರ್ಮೆಂಟ್ ಹಾಸ್ಪಿಟಲ್ಸ್, ಗೌರ್ಮೆಂಟ್ ಸ್ಕೂಲ್ಸ್ನೆಲ್ಲ ಮಾಡಿದರು. ಅದ್ರ ಬಗ್ಗೆ ಸ್ಟಡಿ ಮಾಡಿದ್ರೆ ಪಾಸಿಟಿವ್, ಅದ್ರ ಬಗ್ಗೆ ಅನಲೈಸ್ ಮಾಡಿ ಇದು ನೆಸೆಸಿಟಿ ಇದೆಯೋ ಇಲ್ಲವೋ, ಬೇಕೋ ಬೇಡವೋ ಅಂತ ಮಾಡಿದ್ರೆ ಏನಂತ ಕರಿತೀವಿ, ಅದನ್ನ ನಾರ್ಮೇಟಿವ್ ಎಕನಾಮಿಕ್ಸ್ ಅಂತ ಕರಿತೀವಿ. ಪಾಸಿಟಿವ್ ಎಕನಾಮಿಕ್ಸ್ ಅಂತಂದರೆ ವಿ ಸ್ಟಡಿ ಹೌ ದ ಡಿಫ್ರೆಂಟ್ ಫಂಕ್ಷನ್ ಆಗುತ್ತೋ ಇಲ್ವೋ ಅಂತ ಸ್ಟಡಿ ಮಾಡ್ತೀವಿ. ಬೇಸಿಕ್ ಗೌರ್ಮೆಂಟ್ ಸ್ಕೂಲ್ಸ್ ಎಲ್ಲ ಫ್ರೀಯಾಗಿ ಕೊಟ್ಬಿಟ್ರೆ ಸರಿಯಾಗುತ್ತಾ ಅಂತ ಸ್ಟಡಿ ಮಾಡೋದನ್ನ ಎಕನಾಮಿಕ್ ಎನಾಲಿಸಿಸ್. ಅದರಿಂದ ಗೌರ್ಮೆಂಟ್ ಸ್ಕೂಲ್ ಅಂತ ರೀಚ್ ಆಗಿದೆಯೋ ಇಲ್ವೋ ಅಂತ ಕರೆಕ್ಟಾಗಿ ಮಾಡೋದನ್ನ ನಾವೇನಂತ ಕರಿತೀವಿ, ನಾರ್ಮೇಟಿವ್ ಎಕನಾಮಿಕ್ಸ್ ಅಂತ ನಾವು ಕರಿತೀವಿ. ಓಕೆ, ಸೊ ಒಂದು ಎಕ್ಸಾಂಪಲ್ಸ್ ನೋಡಿ ಇಲ್ಲಿ. ಪಾಸಿಟಿವ್ ಎಕನಾಮಿಕ್ಸ್ ಅಂದರೆ ಈಸ್, ವಾಸ್, ವಿಲ್ ಬಿ ಅಂತ ವರ್ಡ್ಸ್ಗಳು ಹೇಳ್ತವೆ. ವೆನ್ ಪ್ರೈಸಸ್ ಫಾಲ್ ಪೀಪಲ್ ಆಫನ್ ಡಿಲೇ ದೇರ್ ಪರ್ಚೇಸಸ್. ಅಫ್ಕೋರ್ಸ್ ಇದಕ್ಕೆ ಪ್ರೂವ್ ಮಾಡೋದು, ಈಗ ಬೆಲೆ ಆಫನ್ ಡಿಲೇ ದೇರ್ ಪರ್ಚೇಸಸ್, ಬೆಲೆ ಕಡಿಮೆ ಆಗ್ತಾ ಇದ್ರೆ ಕಡಿಮೆ ಆಗಲಿ ಇನ್ನೂ ತೊಗೊಳ್ಳೋಣ ಅಂತ ಇದು ಮಾಡೋದು. ಕನೆಕ್ಟ್ಸ್ ಇಲ್ಲಿ ಏನು ಹೇಳುತ್ತೆ, ಪಾಸಿಟಿವ್ ಕಾಸ್ ಆ್ಯಂಡ್ ಎಫೆಕ್ಟ್ಸ್ ರಿಲೇಷನ್ ಹೇಳುತ್ತೆ, ಹಿಂಗಾದ್ರೆ ಹಿಂಗಾಗುತ್ತೆ ಅಂತ. ಡಿಸ್ಕ್ರಿಪ್ಟಿವ್ ನೇಚರಲ್ಲಿರುತ್ತೆ ಆ್ಯಂಡ್ ಬೇಸ್ಡ್ ಆನ್ ಫ್ಯಾಕ್ಟ್ಸಲ್ಲಿ ಹೇಳುತ್ತೆ. ಇಂಡಿಯಾದಲ್ಲಿ ಸಖತ್ ಬಡವರು ಇದ್ದಾರೆ, ಎಜುಕೇಷನಿಗೆ ದುಡ್ಡು ಕೊಡೋಕ್ಕಾಗಲ್ಲ, ಫ್ರೀಯಾಗಿ ಕೊಡಬೇಕು, ಸಮಥಿಂಗ್ ಲೈಕ್ ದಟ್. ಟೆಲ್ಸ್ ಇಸ್ ವಾಟ್ ಈಸ್, ಏನು ಮಾಡಬೇಕು ಅಂತ ಹೇಳುತ್ತೆ. ವಾಟ್ ಈಸ್ ಏನು ಅಂತ ಹೇಳುತ್ತೆ, ಏನು ಮಾಡಬೇಕು ಅಂತ ಹೇಳಲ್ಲ, ಏನಿದು, ವಾಟ್ ಈಸ್ ದಿಸ್ ಪ್ರಾಬ್ಲಮ್ ಅಂತ ಹೇಳುತ್ತೆ. ಬಟ್ ಆಬ್ಜೆಕ್ಟಿವ್ ನೇಚರ್, ಡಿಸ್ಕ್ರಿಪ್ಟಿವ್ ನೇಚರ್ ಇರುತ್ತೆ. ಬೇಸ್ ನಾರ್ಮೇಟಿವ್ ಅಂತಂದರೆ ಏನು ಮಾಡಬೇಕು, ಇದಕ್ಕೆ ಆರೆಂಜ್ ಇಸ್ ಬೆಟರ್ ದ್ಯಾನ್ ಗ್ರೀನ್ ಕಲರ್ ವೈಸ್ ಬಂದಾಗ ಆ ಥರ ಕೆಲವರು ಯಾರೋ ಒಂದು ಇದು ಮಾಡಿರ್ತಾರೆ, ಕೆನಾಟ್ ಬಿ ಪ್ರೂವ್ಡ್, ಅದನ್ನ ಹೇಳೋಕ್ಕಾಗಲ್ಲ. ರೆಕಮೆಂಡೇಷನ್ಸ್ ಮಾಡ್ತಾರೆ, ಕೊಡೋಣ ಒಂದು ಇದು ಮಾಡಿದ್ರೆ ಈ ಥರ ಎಜುಕೇಷನ್ ಕೊಟ್ಟರೆ ಚೆನ್ನಾಗಿರುತ್ತೆ, ಎಜುಕೇಷನಲ್ಲಿ ಈ ಥರ ಸಿಸ್ಟಮ್ಸ್ನ ಅವಾಯ್ಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಕೆಲವೊಂದು ಫ್ಯಾಕ್ಟ್ಸ್ ಮೇಲೆ ಬೇಸ್ ಮಾಡಲ್ಲ, ಕೆಲವೊಂದು ಎಮೋಷನ್ಸ್ ಇದ್ರ ಮೇಲೆ ಪ್ರಿಸ್ಕ್ರಿಪ್ಟಿವ್ ಆಗಿರುತ್ತೆ, ನಾಟ್ ಫೈನಲ್ ಆಗಿರಲ್ಲ, ಬಟ್ ಸಬ್ಜೆಕ್ಟಿವ್ ಆಗಿರುತ್ತೆ, ವಾಸ್ಟ್ ಆಗಿರುತ್ತೆ. ಅದರಲ್ಲಿ ಯಾವ ಥರ ಪಿಕ್ ಮಾಡ್ಕೋಬೋದು. ಈಗ ಯಾವುದೋ ಒಂದು ಪ್ರಾಬ್ಲಮ್ ಇರುತ್ತೆ ಅಂತ ಅಂದಾಗ ಕೆಲವೊಂದು ಸೊಲ್ಯೂಷನ್ನ ಅದರಲ್ಲಿ ಒಂದು ಪಿಕ್ ಮಾಡ್ಕೋಬೋದು. ಇದು ಡಿಸ್ಕ್ರಿಪ್ಟಿವ್ ಆಗಿರುತ್ತೆ ಪಾಸಿಟಿವ್, ನಾರ್ಮೇಟಿವ್ ಪ್ರಿಸ್ಕ್ರಿಪ್ಟಿವ್ ಆಗಿರುತ್ತೆ.
ವೆರಸ್ ಪಾಸಿಟಿವ್ ಇಸ್ ಆಬ್ಜೆಕ್ಟಿವ್, ನಾರ್ಮೆಟಿವ್ ಇಸ್ ಸಬ್ಜೆಕ್ಟಿವ್ ಆಗಿರುತ್ತೆ. ದಿಸ್ ಈಸ್ ಅಬೌಟ್ ಪಾಸಿಟಿವ್ ನಾರ್ಮೆಟಿವ್. ಸಿಂಪಲ್ ಆಗಿ ಹೇಳಬೇಕು ಅಂದರೆ ವಾಟ್ ಈಸ್ ಏನಾಯಿತು, ಪಾಸಿಟಿವ್ ಎಕನಾಮಿಕ್ಸ್ ಸ್ಟಡೀಸ್ ವಾಟ್ ಈಸ್ ದಿಸ್, ವಾಟ್ ಈಸ್ ಏನಾಯಿತು ಅನ್ನೋದು ಹೇಳುತ್ತೆ. ನಾರ್ಮೆಟಿವ್ ಇದಕ್ಕೆ ಏನು ಸಜೆಷನ್ಸ್ಗಳು ಏನೇನಾಗುತ್ತೆ ಅಂತ ನಾರ್ಮೆಟಿವ್ ಎಕನಾಮಿಕ್ಸ್ ನಿಮಗೆ ಹೇಳ್ತಾ ಹೋಗುತ್ತೆ. Next, another broad category of economics, that is microeconomics and macroeconomics. Very important. ಇದನ್ನು ನೀವು ಮ್ಯಾಕ್ರೋ ಎಕನಾಮಿಕ್ಸ್ ಓದಬೇಕಾದ್ರೆ ಇದನ್ನು ಈ ಕ್ವಶನ್ ಮತ್ತೆ ಸ್ಟಡಿ ಮಾಡ್ತೀರಾ ಮತ್ತೆ ಇಲ್ಲಿ. ಸೊ ಮೈಕ್ರೋ ಅಂದರೆ ಆಲ್ರೆಡಿ ಸ್ಮಾಲ್, ನೋಡಿ ಇಲ್ಲಿ ಅಲ್ಲೇ ಹೇಳ್ತಾ ಇದ್ದೀರಾ, ವಿ ಸ್ಟಡಿ ಬಿಹೇವಿಯರ್ ಆಫ್ ಇಂಡಿವಿಜುವಲ್ ಎಕನಾಮಿಕ್ ಏಜೆಂಟ್ಸ್ನ ಸ್ಟಡಿ ಮಾಡ್ತೀವಿ. ಒಂದು ಮಾರ್ಕೆಟ್ ಬಗ್ಗೆ, ಒಂದು ಗೂಡ್ಸ್ ಬಗ್ಗೆ, ಒಂದು ಸರ್ವಿಸಸ್ ಬಗ್ಗೆ, ಒಂದು ಕ್ವಾಂಟಿಟಿ ಬಗ್ಗೆ, ಒಂದು ಡಿಮ್ಯಾಂಡ್, ಒಂದು ಪ್ರಾಡಕ್ಟ್ ಡಿಮ್ಯಾಂಡ್ ಬಗ್ಗೆ, ಒಬ್ಬ ಕನ್ಸ್ಯೂಮರ್ ಬಗ್ಗೆ, ಈ ಥರ ಸ್ಟಡಿ ಮಾಡೋದನ್ನೆಲ್ಲ ನಾವು ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ಸೊ ಮ್ಯಾಕ್ರೋ ಎಕನಾಮಿಕ್ಸ್ ಹಂಗಲ್ಲ, ಒಂಥರ ಗುಂಪಲ್ಲಿ ಸ್ಟಡಿ ಮಾಡೋದು. ಯಾಕಂದರೆ ಇದು ಅಂಡರ್ಸ್ಟ್ಯಾಂಡ್ ದಿ ಎಕನಾಮಿ ಆ್ಯಸ್ ಎ ಹೋಲ್. ಯಾವ ಥರ ಇರುತ್ತೆ ಎಕ್ಸಾಂಪಲ್ ನೋಡಿ, ಇಲ್ಲಿ ಟೋಟಲ್ ಔಟ್ಪುಟ್, ದೇಶದಲ್ಲಿ ಎಷ್ಟು ಔಟ್ಪುಟ್ ಆಗ್ತಾಯಿದೆ, ದೇಶದಲ್ಲಿ ಒಬ್ಬ ಎಂಪ್ಲಾಯ್ ಬಗ್ಗೆ ಅಲ್ಲ, ಎಂಪ್ಲಾಯ್ಮೆಂಟ್ ಬಗ್ಗೆನೇ ಸ್ಟಡಿ ಮಾಡೋಂಥದ್ದು. ಒಂದು ಪ್ರಾಡಕ್ಟ್ ಪ್ರೈಸ್ ಅಲ್ಲ, ಒಂದು ಪ್ರಾಡಕ್ಟ್ ಬಗ್ಗೆ ಪ್ರೈಸ್ ಸ್ಟಡಿ ಮಾಡಿದ್ರೆ ಮೈಕ್ರೋ ಆಗುತ್ತೆ. ಅಗ್ರಿಗೇಟ್ ಪ್ರೈಸ್ ತೊಗೊಂಡ್ರೆ ಅದನ್ನ ಮ್ಯಾಕ್ರೋ ಅಂತ ನಾವು ಕರಿತೀವಿ. ಹಿಯರ್ ವಿ ಇಂಟ್ರೆಸ್ಟೆಡ್ ಫೈಂಡಿಂಗ್ ಔಟ್ ದೀಸ್ ಲೆವೆಲ್ಸ್ ಅಗ್ರಿಗೇಟ್ ಮೆಷರ್ಸ್. ಸೊ ಮೈಕ್ರೋ ಈಸ್ ಸಮಥಿಂಗ್ ಈಸ್ ಸ್ಮಾಲ್, ವಿ ಸ್ಟಡಿಂಗ್ ಇಂಡಿವಿಜುವಲ್ಸ್, ವೆರಸ್ ಮ್ಯಾಕ್ರೋ ಅಂತಂದರೆ ವಿ ಸ್ಟಡಿಂಗ್ ಎಕನಾಮಿ ಆ್ಯಸ್ ಎ ಹೋಲ್, ಒಂದು ಹೋಲ್ ಆಗಿ ಸ್ಟಡಿ ಮಾಡೋದನ್ನ ನಾವು ಕರಿತೀವಿ. ಸೊ ಅದಕ್ಕೆ ಡಿಫ್ರೆನ್ಸ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ಇಸ್ ಇಂಡಿವಿಜುವಲ್ ಮಾರ್ಕೆಟ್. ಮ್ಯಾಕ್ರೋ ಎಕನಾಮಿಕ್ಸ್ ಏನು ಸ್ಟಡಿ ಇಸ್ ಇಂಡಿವಿಜುವಲ್ ಮಾರ್ಕೆಟ್ ಬಗ್ಗೆ ಓದುತ್ತೆ, ಬಟ್ ಮ್ಯಾಕ್ರೋ ಹೋಲ್ ಎಕನಾಮಿ, GDP ಅಂತ ಕರಿತೀವಿ. ಎಫೆಕ್ಟ್ ಆಫ್ ಎ ಪ್ರೈಸ್, ಒಂದು ಗೂಡ್ಸ್ ಮೇಲೆ ಒಂದು ಪ್ರೈಸ್ ಯಾವ ರೀತಿ, ಇಲ್ಲಿ ಯಾವ ಸ್ಟಡಿ ಮಾಡ್ತೀವಿ, ಇನ್ಫ್ಲೇಷನ್. ಈಗೆಲ್ಲ ಪ್ರೈಸ್ ಲೆವೆಲ್ ಬಗ್ಗೆ, ಎಲ್ಲ ಪ್ರಾಡಕ್ಟ್ಸ್ ಪ್ರೈಸ್ನ ಒಂದು ಕಂಬೈನ್ ಮಾಡಿ ಇನ್ಫ್ಲೇಷನ್. ಲೇಬರ್ ಮಾರ್ಕೆಟ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಒಂದು ಲೇಬರ್ ಮಾರ್ಕೆಟ್. ಇಲ್ಲಿ ಎಂಪ್ಲಾಯ್ಮೆಂಟ್ ಬಗ್ಗೆನೇ ಮಾತಾಡ್ಬಿಡ್ತೀವಿ ನಾವು, ಎಂಪ್ಲಾಯ್ಮೆಂಟ್ ಆರ್ ಅನ್ಎಂಪ್ಲಾಯ್ಮೆಂಟ್. ಇಲ್ಲಿ ಒಬ್ಬ ಕನ್ಸ್ಯೂಮರ್ ಯಾವ ರೀತಿ ಬಿಹೇವ್ ಮಾಡ್ತಾನೆ. ಇಲ್ಲಿ ಅಗ್ರಿಗೇಟ್ ಡಿಮ್ಯಾಂಡ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಓವರಾಲ್ ಹೀಗಿದೆ ಡಿಮ್ಯಾಂಡು ಈ ಪ್ರಾಡಕ್ಟ್ಗೆ, ಒಬ್ಬ ಕನ್ಸ್ಯೂಮರ್ ಮಾಡಿದ್ರೆ ಮೈಕ್ರೋ. ಓವರಾಲ್ ಡಿಮ್ಯಾಂಡ್ ಬಗ್ಗೆ ಮಾಡಿದ್ರೆ ಮ್ಯಾಕ್ರೋ. ಸಪ್ಲೈ ಆಫ್ ಗೂಡ್ಸ್ ಮಾಡಿದ್ರೆ ಇಲ್ಲಿ ಪ್ರೊಡಕ್ಷನ್ ಕೆಪಾಸಿಟಿ, ನಮ್ಮ ದೇಶದಲ್ಲಿ ಎಷ್ಟು ಉತ್ಪಾದನೆ ಮಾಡ್ಬೋದು, ಇದು ಒಂದು ಗೂಡ್ಸ್ ತೊಗೋತೀವಿ, ಇಲ್ಲಿ ಒಂದು ದೇಶದ್ದೇ ತೊಗೋತೀವಿ. ದಿಸ್ ಇಸ್ ವಾಟ್ ಡಿಫ್ರೆನ್ಸ್ ಬಿಟ್ವೀನ್ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಡಿಫ್ರೆನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಫಾರ್ ನಿಮ್ಗೆ ಗೊತ್ತಿದ್ದಂಗೆ ನಾವು ಕಂಪ್ಲೀಟ್ ಚಾಪ್ಟರ್ಸ್ನ ಈ ರೀತಿ ರನ್ ಮಾಡಿದ್ದು. ಆ್ಯಕ್ಚುಲಿ ಆ್ಯಸ್ ಯು ನೋ, ಸೊ ಟೋಟಲಿ 5 ಕಾನ್ಸೆಪ್ಟ್ಸ್ ವಿ ಕವರ್ಡ್ ಇನ್ ದಿಸ್ ಚಾಪ್ಟರ್. ಆ ಚಾಪ್ಟ್ರ್ ಕಾನ್ಸೆಪ್ಟ್ಸ್ ಯಾವುದ್ಯಾವುದು ಅಂತ ನಾವು ನೋಡೋದಾದರೆ, ಸಿಂಪಲ್ ಎಕನಾಮಿ, ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎಕನಾಮಿ, 3 ಪ್ರಾಬ್ಲಮ್ಸ್ ಬಗ್ಗೆ ಡಿಸ್ಕಸ್ ಮಾಡೋದು. ಆರ್ಗನೈಸೇಷನ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟೀಸ್, ಇಲ್ಲಿ ಒಂದು ಕಾನ್ಸೆಪ್ಟ್ ಬಿಟ್ಟು ಹೋಗಿದೆ. ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್ ಬಗ್ಗೆ ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡೋದು. ಆಮೇಲೆ ಆರ್ಗನೈಸೇಷನ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟೀಸಲ್ಲಿ ಸೆಂಟ್ರಲಿ ಪ್ಲ್ಯಾನ್ಡ್ ಎಕನಾಮಿ ಮತ್ತು ಮಾರ್ಕೆಟ್ ಎಕನಾಮಿ ಎರಡು ಮಿಕ್ಸ್ ಅನ್ನು ಸ್ಟಡಿ ಮಾಡೋದು. ಪಾಸಿಟಿವ್ ಆ್ಯಂಡ್ ನಾರ್ಮೆಟಿವ್ ಎಕನಾಮಿಕ್ಸು ಮತ್ತು ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್ ಬಗ್ಗೆ ನಾವಿಲ್ಲಿ ಸ್ಟಡಿ ಮಾಡೋದು. ದಿಸ್ ಈಸ್ ದ ಎಂಡ್ ಆಫ್ ದ ಫಸ್ಟ್ ಚಾಪ್ಟರ್ ಆಫ್ ಮೈಕ್ರೋ ಎಕನಾಮಿಕ್ಸ್, ದಟ್ ಈಸ್ ಇಂಟ್ರೊಡಕ್ಷನ್ ಟು ಎಕನಾಮಿಕ್ಸ್. ಹೋಪ್ಫುಲಿ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀವಿ. ಸೊ ನಿಮ್ಗೇನಾದರೂ ಡೌಟ್ಸ್ ಬಂತು ಅಂತಂದರೆ ರಿಗಾರ್ಡಿಂಗ್ ಚಾಪ್ಟರ್, ಫಾರ್ ಎನಿ ಡೌಟ್ಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ, ಯು ಕ್ಯಾನ್ ಮೇಲ್ ಮೀ ಟು ದಿಸ್ is my mail ID. Thank you once again.